ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ವಿ ಸ್ಟಡಿ ಮೇಟ್ ಯೂಟ್ಯೂಬ್ ಚಾನಲ್. ನಾನು ವೆಂಕಟೇಶ್ ಪಾಟೀಲ್ ಅಂತ. ಯಾರೆಲ್ಲ ನನ್ನ ವಿ ಸ್ಟಡಿ ಮೇಟ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಒತ್ತುವ ಮುಖಾಂತರ ಯಾವತ್ತೂ ಕೂಡ ನನ್ನ ವಿಡಿಯೋಗಳಿಗೆ ನೋಟಿಫೈ ಆಗಿ. ನಾವು ಲಾಸ್ಟ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡ್ತಾ ಇದ್ವಿ ಕರ್ನಾಟಕ ಆರ್ಥಿಕ ಸಮೀಕ್ಷೆ 2024-25. ಸೊ ಹಾಗಾಗಿ ಇದು ನನ್ನ ಒಂದು 9ನೇ ಭಾಗ ಆಗಿದೆ. ಆಲ್ರೆಡಿ 8 ಪಾಠಗಳನ್ನ ಮಾಡಿದ್ದೀನಿ. ಅವುಗಳನ್ನ ಕೂಡ ನೀವು ನಾನು ಒಂದು ವಿ ಸ್ಟಡಿ ಮೇಟ್ ಯೂಟ್ಯೂಬ್ ಚಾನಲ್ ಪ್ಲೇ ಲಿಸ್ಟ್ ಹೋಗಿ ಆಕ್ಸೆಸ್ ಮಾಡ್ಕೊಳ್ಬಹುದು. ಸೊ ಹಾಗಾಗಿ ಇವತ್ತು 7ನೇ ಟಾಪಿಕ್ ಸಂಬಂಧಪಟ್ಟಂತ ಒಂದು MCQಗಳನ್ನ ಕಂಟಿನ್ಯೂಸ್ ಕ್ಲಾಸ್ಗಳಲ್ಲಿ ಮಾಡ್ತಾ ಹೋಗೋಣ. ಓಕೆ, ಸೊ ಲೆಟ್ಸ್ ಸ್ಟಾರ್ಟ್ ದಿ ಕ್ಲಾಸ್. ಫಸ್ಟ್ ಕ್ವಶನ್ ನೋಡ್ತಾ ಹೋಗೋಣ. 171 ಕ್ವಶನ್. ಆಲ್ರೆಡಿ 170 ಕ್ವಶನ್ ಡಿಸ್ಕಸ್ ಮಾಡಿದ್ದೀವಿ. ಕಾವೇರಿ ನದಿಗೆ ಸಂಬಂಧಿಸಿದಂತೆ ಈ ಕೆಳಗಿನವುಗಳಲ್ಲಿ ಯಾವ ಹೇಳಿಕೆಯು ಸರಿಯಾಗಿದೆ ಅಂತ ಕೇಳ್ತಾರೆ. ಸೊ ಅಥವಾ ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್ ರಿಗಾರ್ಡಿಂಗ್ ದ ಕಾವೇರಿ ರಿವರ್ ಅಂತ. ಸೊ ಎ ಆಪ್ಷನ್ ನೋಡ್ತಾ ಹೋಗೋಣ. ಕೊಡಗಿನ ತಲಕಾವೇರಿಯಲ್ಲಿ ಕಾವೇರಿ ನದಿಯ ಉಗಮ ಸ್ಥಾನವಾಗಿದೆ ಅಂತ ಕೊಟ್ಟಿದ್ದಾರೆ. ಸೊ ಬಿ ಆಪ್ಷನ್ ಅಲ್ಲಿ ಹೇಮಾವತಿ, ಕಬಿನಿ, ಸಿಂಸಾ, ಆರಂಗಿ ಕಾವೇರಿ ನದಿಯ ಉಪನದಿಗಳನ್ನು ಕೊಟ್ಟಿದ್ದಾರೆ. ಸಿ ಅಲ್ಲಿ ಮೇಕೆದಾಟು ಯೋಜನೆಗೆ ತಮಿಳುನಾಡು ವಿರೋಧ ಪಡಿಸುತ್ತೆ ಅಂತ ಕೊಟ್ಟಿದ್ದಾರೆ. ಸೊ ಆಪ್ಷನ್ ಡಿ ಮೇಲ್ನೇ ಅಲ್ಲ ಅಂತ ಕೊಟ್ಟಿದ್ದಾರೆ. ಹಾಗಾದ್ರೆ ಇಲ್ಲಿ ಕೊಟ್ಟಂತದ್ದು ಯಾವುದು ಸರಿಯಾಗಿದೆ ಅಂತಂದ್ರೆ ಆಕ್ಚುಲಿ ನೋಡಿ, ಸೊ ಇಲ್ಲಿ ಕೊಟ್ಟಂತ ಎಲ್ಲ ಹೇಳಿಕೆ ಸರಿಯಾಗಿದೆ. ಹಾಗಾಗಿ ಆಪ್ಷನ್ ಡಿ, ಸೊ ಆಲ್ ಆಫ್ ದಿ ಅಬೌವ್ ಇಸ್ ದ ರೈಟ್ ಆನ್ಸರ್. ಹೌದಾ, ನಮ್ಗೆಲ್ಲ ಗೊತ್ತಿರುವಂತೆ ಏನು ಕಾವೇರಿ ನದಿ ಇದೆಯಲ್ಲ, ಇದೇನಂದ್ರೆ ಕೊಡಗಿನ ತಲಾ ಕಾವೇರಿಯಲ್ಲಿ ಉಗಮ ಆಗುತ್ತೆ. ಸೊ ಫಸ್ಟ್ ಸ್ಟೇಟ್ಮೆಂಟ್ ಕರೆಕ್ಟ್ ಆಗಿದೆ. ಜೊತೆಗೆ ಕಾವೇರಿಯ ಉಪನದಿಗಳು ಬಂದು ಹೇಮಾವತಿ ಇದೆ, ಕಬಿನಿ ಇದೆ, ಸಿಂಸಾ ಇದೆ, ಆರಂಗಿ ಇದೆ. ಸೊ ಎಲ್ಲ ಕೂಡ ಕಾವೇರಿ ನದಿಯ ಉಪನದಿಗಳಾಗಿದೆ. ಜೊತೆಗೆ ಏನು ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಮೇಕೆದಾಟು ಯೋಜನೆ ಮಾಡ್ಬೇಕು ಅನ್ಕೊಂಡಿದೆ, ಅದಕ್ಕೇನಂದ್ರೆ ತಮಿಳುನಾಡು ಸರ್ಕಾರ ವಿರೋಧ ವ್ಯಕ್ತ ಮಾಡ್ತಾ ಇದೆ. ಸೊ ಹಾಗಾಗಿ ಇಲ್ಲಿ ಕೊಟ್ಟಂತ ಎಲ್ಲ ಹೇಳಿಕೆ ಸರಿಯಾಗಿದೆ. ಹಾಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ನೋಡಿ, ನಮ್ಗೆ ಸರ್ವದಲ್ಲಿ ಮೆನ್ಷನ್ ಮಾಡ್ತಾ ಹೋಗ್ತಾರೆ. ಹೌದಾ, ಕಾವೇರಿ ನೀರಾವರಿ ನಿಗಮ ನಿಯಮ ಅಂತ ಕರೀತಾರೆ. ಅಂದ್ರೆ ಇದನ್ನ ಕಾವೇರಿ ನದಿಯ ನೀರನ್ನ ಸರಿಯಾಗಿ ಬಳಸ್ಕೊಳ್ಳೋಕೆ ಒಂದು ನಿಗಮ ಮಾಡಿದ್ದಾರೆ. ಅದನ್ನ ನಾವು ಕಾವೇರಿ ನೀರಾವರಿ ನಿಗಮ ನಿಯಮ ಅಂತ ಕರೀತಾರೆ. ಸೊ ಇದನ್ನ ಕಂಪನಿಗಳ ಕಾಯ್ದೆ 1956 ಅಡಿಯಲ್ಲಿ ರಚನೆ ಮಾಡಿದ್ದಾರೆ. ಓಕೆ, ಸೊ ಹಾಗಾಗಿ ಏನು ಕಾವೇರಿ ನದಿ ಇದೆಯಲ್ಲ, ಇದು ನಮ್ಮ ರಾಜ್ಯದ ಸುಮಾರು 34,273 ಚದರ ಕಿಲೋಮೀಟರ್ ಅಷ್ಟೇ ಅಂತಂದ್ರೆ ಆಕ್ಚುಲಿ ಒಂದು ಜಲಾನಯನ ಪ್ರದೇಶವನ್ನ ಹೊಂದಿರೋದು. ಅಂದ್ರೆ ಟೋಟಲ್ ಆಗಿ ಬಂದು 17.99%, ಅಂದ್ರೆ ನಿಯರ್ಲಿ 18% ಏನಂದ್ರೆ ಆಕ್ಚುಲಿ ಒಂದು ನಮಗೆ ಸೊ ಈ ಒಂದು ಜಲಾನಯನ ಪ್ರದೇಶ ಹೊಂದಿರೋದು ಕಾವೇರಿ ನದಿಯಾಗಿದೆ. ಓಕೆ, ಇನ್ನು ಕಾವೇರಿ ನದಿ ಉಪನದಿಗಳು ಬಂದಾಗ ಆರಂಗಿ ಇದೆ, ಹೇಮಾವತಿ ಇದೆ, ಲಕ್ಷ್ಮಣ ತೀರ್ಥ ಇದೆ, ಕಬಿನಿ ಇದೆ, ಸಿಂಸಾ, ಸುವರ್ಣವತಿ, ಅರ್ಕಾವತಿ ಇವೆಲ್ಲ ಕೂಡ ಕಾವೇರಿ ನದಿಯ ಉಪನದಿಗಳಾಗಿದೆ. ಜೊತೆಗೆ ಏನು ಕಾವೇರಿ ನದಿ ಇದೆಯಲ್ಲ, ಇದು ನಮ್ಮ ರಾಜ್ಯದ 11 ಜಿಲ್ಲೆಗಳಲ್ಲಿ ಜಲಾನಯನ ಪ್ರದೇಶವನ್ನ ಹೊಂದಿರುವಂತದ್ದು. ಸೊ ಹಾಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ತಗೋಣ ಮುಂದಿನ ಪ್ರಶ್ನೆ. ಯಗಚಿ ನದಿಯು ಡ್ಯಾಶ್ ನದಿಯ ಉಪನದಿಯಾಗಿದೆ ಅಂತ ಕೇಳ್ತಾರೆ. ಸೊ ದ ಯಗಚಿ ರಿವರ್ ಇಸ್ ದ ಟ್ರಿಬ್ಯೂಟರಿ ಆಫ್ ಅಂತ ಕೇಳ್ತಿದ್ದಾರೆ. ಯಗಚಿ ನದಿ ಇದೆಯಲ್ಲ, ಇದು ಏನಂದ್ರೆ ಹೇಮಾವತಿ ನದಿಯ ಒಂದು ಉಪನದಿಯಾಗಿದೆ. ಹೇಮಾವತಿ ನದಿ ಇದೆಯಲ್ಲ, ಇದು ಕಾವೇರಿ ನದಿಯ ಉಪನದಿ. ನೋಡಿ, ಗೊತ್ತಿರಬೇಕು. ಸೊ ಹಾಗಾಗಿ ಆಪ್ಷನ್ ಸಿ ಹೇಮಾವತಿ ರಿವರ್ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ನೋಡಿ, ನಮಗೆ ಸ್ಥಳದಲ್ಲಿ ಮೆನ್ಷನ್ ಮಾಡ್ತಾ ಹೋಗ್ತಾರೆ. ಒಂದು ಸ್ಕೀಮ್, ಒಂದು ಯೋಜನೆ ಬರುತ್ತೆ, ಅದನ್ನ ಯಗಚಿ ಯೋಜನೆ ಅಂತ ಕರೀತಾರೆ. ಓಕೆ, ಯಗಚಿ ಯೋಜನೆ ಅಂತ ಕರೀತಾರೆ. ಇದೇನಂದ್ರೆ ಹಾಸನ್ ಜಿಲ್ಲೆಯ ಬೇಲೂರು ತಾಲೂಕಲ್ಲಿ ಅಂತ ಆಕ್ಚುಲಿ ಒಂದು ಗ್ರಾಮ ಬರುತ್ತೆ, ಚಿಕ್ಕ ಬ್ಯಾಡಗೆರೆ ಬಳಿ. ಏನ್ ಮಾಡ್ತಿದ್ರೆ ಹೇಮಾವತಿ ನದಿಯ ಉಪನದಿಯಾಗಿರುವಂತ ಯಗಚಿ ನದಿಗೆ ಏನಂತಂದ್ರೆ ಒಂದು ಅಣೆಕಟ್ಟನ್ನ ನಿರ್ಮಾಣ ಮಾಡಿಕೊಂಡು ಅಲ್ಲಿನ ಹಾಸನ್, ಬೇಲೂರು ಮತ್ತು ಆದೂರು ತಾಲೂಕಲ್ಲಿ ಅಂದ್ರೆ ಆಕ್ಚುಲಿ ರೈತರಿಗೆ ನೀರಾವರಿ ಸೌಲಭ್ಯ ಒದಗಿಸುವಂತದ್ದು ಈ ಒಂದು ಯೋಜನೆಯ ಮುಖ್ಯ ಉದ್ದೇಶವಾಗಿದೆ. ದಟ್ ಇಸ್ ಕಾಲ್ಡ್ ದ ಯಗಚಿ ಯೋಜನೆ ಅಂತ ಕರೀತಾರೆ. ಓಕೆ, ಹಾಗಾಗಿ ಯಗಚಿ ಯೋಜನೆ ಇದೆಯಲ್ಲ, ಇದೇನಂದ್ರೆ ಹೇಮಾವತಿ ನದಿಯ ಉಪನದಿಯಾಗಿದೆ. ಹೇಮಾವತಿ ನದಿ ಇದು ಕಾವೇರಿ ನದಿಯ ಉಪನದಿಯಾಗಿದೆ. ಸೊ ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಜೊತೆಗೆ ಇನ್ನೊಂದು ಕೂಡ ಮಾಡ್ತಾರೆ, ಗೊತ್ತಿರ್ಬೇಕು ನಿಮಗೆ, ಅದು ಕ್ಯಾತನಹಳ್ಳಿ ಏತಾ ನೀರಾವರಿ ಯೋಜನೆ ಅಂತ ಕರೀತಾರೆ. ಸೊ ಇದು ಕೂಡ ನಿಮಗೆ ಗೊತ್ತಿರಬೇಕಾಗುತ್ತೆ. ಓಕೆ, ಸೊ ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ತಾ ಹೋಗೋಣ ಮುಂದಿನ ಪ್ರಶ್ನೆ. ಕೆಳಗಿನ ಯಾವ ಹೇಳಿಕೆಗಳು ತಪ್ಪಾಗಿವೆ ಅಂತ ಕೊಟ್ಟಿದ್ದಾರೆ, ನೋಡ್ತಾ ಹೋಗೋಣ. ಸೊ ಎ ಆಪ್ಷನ್ ಅಲ್ಲಿ ಭಾರತದಲ್ಲಿ ಅತಿ ಹೆಚ್ಚು ಅಣೆಕಟ್ಟುಗಳಿರುವಂತಹ ರಾಜ್ಯ ಕರ್ನಾಟಕ ಅಂತ ಕೊಟ್ಟಿದ್ದಾರೆ. ಸೊ ಬಿ ಆಪ್ಷನ್ ಅಲ್ಲಿ ಡ್ರಿಪ್ ಯೋಜನೆಯು ಅಣೆಕಟ್ಟುಗಳಿಗೆ ಸಂಬಂಧಪಟ್ಟಂತೆ ಕೊಟ್ಟಿದ್ದಾರೆ. ಸೊ ಸಿ ತೆಹಾರಿ ಭಾರತ ಅತಿ ಎತ್ತರದ ಅಣೆಕಟ್ಟು ಅಂತ ಕೊಟ್ಟಿದ್ದಾರೆ. ಸೊ ಆಪ್ಷನ್ ಡಿ ಸ್ಕಾಡಾ ಇದು ಸಮರ್ಥ ನೀರಿನ ನಿರ್ವಹಣೆಗೆ ಸಂಬಂಧಪಟ್ಟಂತೆ ಕೊಟ್ಟಿದ್ದಾರೆ. ಸೊ ಹಾಗಾದ್ರೆ ಈ ಕೊಟ್ಟಂತ ಯಾವುದೇ ಹೇಳಿಕೆಗಳಲ್ಲಿ ತಪ್ಪಾಗಿರುವಂತ ಹೇಳಿಕೆ ಯಾವ್ದಂತಂದ್ರೆ ನೋಡಿ, ಇಲ್ಲಿ ಆಪ್ಷನ್ ಎ ಇದೆಯಲ್ಲ, ಸೊ ಅಂದ್ರೆ ಭಾರತದಲ್ಲಿ ಅತಿ ಹೆಚ್ಚು ಅಣೆಕಟ್ಟು ಹೊಂದಿರುವಂತಹ ರಾಜ್ಯ ಅಂತಂದ್ರೆ ಅದು ಮಹಾರಾಷ್ಟ್ರ. ಓಕೆ, ಕರ್ನಾಟಕ ಅಲ್ಲ. ಸೊ ಹಾಗಾಗಿ ಫಸ್ಟ್ ಸ್ಟೇಟ್ಮೆಂಟ್ ತಪ್ಪಾದ ಹೇಳಿಕೆಯಾಗಿದೆ. ಓಕೆ, ಹಾಗಾಗಿ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ನೋಡಿ, ನಮಗೆ ಸರದಲ್ಲಿ ಮೆನ್ಷನ್ ಮಾಡ್ತಾ ಹೋಗ್ತಾರೆ. ಹೌದಾ, ಸೊ ಇಲ್ಲಿ ನೋಡಿ, ಏನು ಕರ್ನಾಟಕ ಇದೆಯಲ್ಲ, ಇದಂದ್ರೆ ನಮ್ಮ ರಾಜ್ಯದಲ್ಲಿ ಸುಮಾರು 231 ಏನಂತಂದ್ರೆ ಅಣೆಕಟ್ಟು ಹೊಂದಿರುವಂತಹ ರಾಜ್ಯ ಆಗಿದ್ದು ದೇಶದಲ್ಲಿ 5ನೇ ಸ್ಥಾನದಲ್ಲಿದೆ. ಹೌದಾ, ಫಸ್ಟ್ ಯಾವ್ದಿದೆ, ಮಹಾರಾಷ್ಟ್ರ ಇದೆ. ನೋಡಿ,
ಮಹಾರಾಷ್ಟ್ರ ಇಸ್ ದ ಮ್ಯಾಕ್ಸಿಮಮ್ ನಂಬರ್ ಆಫ್ ದ ಡ್ಯಾಮ್ಸ್ ಎಷ್ಟಿದೆ ನೋಡಿ ಅಲ್ಲಿ 1845 ಡ್ಯಾಮ್ಸ್ ಇದೆ. ಸೆಕೆಂಡನೇ ಪ್ಲೇಸ್ ಅಲ್ಲಿ ಮಧ್ಯಪ್ರದೇಶ ಇದೆ. ಮೂರನೇ ಪ್ಲೇಸ್ ಅಲ್ಲಿ ಗುಜರಾತ್ ಇದೆ. ನಮ್ಮ ರಾಜ್ಯ 5ನೇ ಸ್ಥಾನದಲ್ಲಿದೆ. ನಮ್ಮ ರಾಜ್ಯದಲ್ಲಿ ಬಂದು 231 ಡ್ಯಾಮ್ಸ್ಗಳಿದೆ. ಓಕೆನಾ. ಸೊ ಜೊತೆಗೆ ಈ ಡ್ಯಾಮ್ಸ್ ನ ಒಂದು ರಿಫಾರ್ಮ್ಸ್ಗೋಸ್ಕರ ಏನ್ ಮಾಡಿದ್ದಾರೆ, ಒಂದು ಸ್ಕೀಮ್ ಮಾಡಿದ್ದಾರೆ. ಅದನ್ನ ನಾವು ಡ್ರಿಪ್ ಯೋಜನೆ ಅಂತ ಕರೀತಾರೆ. ಏನ್ ಡ್ರಿಪ್ ಅಂದ್ರೆ ಡ್ಯಾಮ್ ರಿಹ್ಯಾಬಿಲಿಟೇಷನ್ ಅಂಡ್ ಇಂಪ್ರೂವ್ಮೆಂಟ್ ಪ್ರಾಜೆಕ್ಟ್ ಅಂತ ಕರೀತಾರೆ. ಕನ್ನಡದಲ್ಲಿ ಅಣೆಕಟ್ಟು ಪುನಶ್ಚೇತನ ಮತ್ತು ಸುಧಾರಣಾ ಯೋಜನೆ ಅಂತ ಮಾಡಿದ್ದಾರೆ. ಏನಂದ್ರೆ ಈ ಯೋಜನೆ ಇದೆಯಲ್ಲ, ಇದಕ್ಕೆ ವಿಶ್ವ ಬ್ಯಾಂಕಿನ ಒಂದು ಸಾಲ ಕೂಡ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಈ ಯೋಜನೆ ಏನಂದ್ರೆ ನಮ್ಮ ರಾಜ್ಯದ ಸುಮಾರು 22 ಅಣೆಕಟ್ಟುಗಳನ್ನ ಏನ್ ಮಾಡ್ತಾರೆ, ಆಕ್ಚುಲಿಗಳ ಪುನಶ್ಚೇತನ ಮಾಡ್ತಾ ಇದ್ದಾರೆ ಅಥವಾ ಇಂಪ್ರೂವ್ಮೆಂಟ್ ಮಾಡ್ತಾ ಇದ್ದಾರೆ. ಓಕೆನಾ. ಸೊ ಹಾಗಾಗಿ ಗೊತ್ತಿರಬೇಕಾಗುತ್ತೆ. ನೆಕ್ಸ್ಟ್ ನೋಡಿ, ಇನ್ನು ನಮ್ಮ ರಾಜ್ಯದಲ್ಲಿ ನಮ್ಮ ದೇಶದಲ್ಲಿ ಬಂದಾಗ ಅತಿ ಹೈಯೆಸ್ಟ್ ಡ್ಯಾಮ್ ಇನ್ ಇಂಡಿಯಾ ಅಂದ್ರೆ ಭಾರತದ ಅತ್ಯಂತ ಎತ್ತರದ ಡ್ಯಾಮ್ ಯಾವ್ದಂದ್ರೆ ಅದು ತೆಹರಿ ಡ್ಯಾಮ್ ಅಂತ ನೋಡಿ. ತೆಹರಿ ಡ್ಯಾಮ್ ಇದೆಯಲ್ಲ, ಇದು ನಮ್ಮ ದೇಶದ ಅತ್ಯಂತ ಎತ್ತರದ ಒಂದು ಅಣೆಕಟ್ಟಾಗಿದೆ. ಇದಿರುವಂತದ್ದು ಉತ್ತರಾಖಂಡ್ ರಾಜ್ಯದಲ್ಲಿ. ನೋಡಿ ಎಷ್ಟಂತಂದ್ರೆ ಸುಮಾರು ಇದರ 260.5 ಮೀಟರ್ಸ್ ಎತ್ತರ ಇದೆ ಅಂತ, ಹೈಟ್ ಇದೆ ಅಂತೆ. ಓಕೆ. ಹಾಗಾಗಿ ಯಾವ ನದಿ ಕಟ್ಟಿರೋದ್ರಿಂದ ಭಗೀರಥಿ ನದಿಗೆ ಕಟ್ಟಿದ್ದಾರೆ. ಇರುವಂತದ್ದು ಉತ್ತರಾಖಂಡ್ ಜಿಲ್ಲೆಯಲ್ಲಿ. ಇದು ನಮ್ಮ ದೇಶದ ಅತ್ಯಂತ ಎತ್ತರದ ಒಂದು ಅಣೆಕಟ್ಟಾಗಿದೆ. ತೇರಿ ಜಲ ಅಣೆಕಟ್ಟು ಅಥವಾ ತೇರಿ ಡ್ಯಾಮ್ ಅಂತ ಕರೀತಾರೆ. ಅದೇ ರೀತಿ ನಮ್ಮ ದೇಶದ ಅತ್ಯಂತ ಉದ್ದನೆಯ ಅಣೆಕಟ್ಟು ಯಾವ್ದಂತಂದ್ರೆ ಅದು ಹಿರಾಕುಡ್ ಡ್ಯಾಮ್ ಅಂತ ಕರಿತೀವಿ. ಇದು ಇರುವಂತದ್ದು ಒಡಿಶಾ ಜಿಲ್ಲೆಯಲ್ಲಿ. ಯಾವ್ದಂತಂದ್ರೆ ಹಿರಾಕುಡ್ ಡ್ಯಾಮ್ ಅನ್ನೋದ್ರೆ ಆಕ್ಚುಲಿ ಇದು ನಮ್ಮ ದೇಶದ ಅತ್ಯಂತ ಉದ್ದದ ಅಣೆಕಟ್ಟಾಗಿದೆ. ಇದು ಯಾವ ನದಿ ಅಂತಂದ್ರೆ ಇದು ನದಿ ರಿವರ್ ಆಗಿದೆ. ಇರುವಂತದ್ದು ಒಡಿಶಾ ಸ್ಟೇಟ್ ಅಲ್ಲಿ. ಲೆಂತ್ ಎಷ್ಟಿದೆ ಸುಮಾರು 25.79 ಕಿಲೋಮೀಟರ್ ಇದೆ ನೋಡಿ. ಹೌದಾ. ಇದರ ಒಂದು ಉದ್ದಾಗಿದೆ. ಅದೇ ರೀತಿ ನಮ್ಮ ದೇಶದ ಅತ್ಯಂತ ಹಳೆಯ ಡ್ಯಾಮ್ ಯಾವ್ದಂತಂದ್ರೆ ಅದು ಕಲ್ಲನೈ ಡ್ಯಾಮ್ ಅಂತ ಕರೀತಾರೆ. ಇರುವಂತದ್ದು ತಮಿಳುನಾಡಲ್ಲಿ. ಯಾವ ನದಿ ಅಂತಂದ್ರೆ ಅದು ಕೂಡ ಕಾವೇರಿ ನದಿಗೆ ಕಟ್ಟಿರುವಂತಹ ಒಂದು ಡ್ಯಾಮ್ ಆಗಿದೆ. ಅದು ಕಲ್ಲನೈ ಡ್ಯಾಮ್ ಅಂತ ಕರೀತಾರೆ. ಓಕೆನಾ. ಸೊ ಹಾಗಾಗಿ ಇಲ್ಲಿ ಕೊಟ್ಟದ್ದು ಯಾವ್ದಂತಂದ್ರೆ ಸೊ ಭಾರತದಲ್ಲಿ ಅತಿ ಹೆಚ್ಚು ಅಣೆಕಟ್ಟುಗಳು ಹೊಂದಿರುವಂತಹ ರಾಜ್ಯ ಅಂತಂದ್ರೆ ಅದು ಮಹಾರಾಷ್ಟ್ರ ಆಗಿದೆ. ನಮ್ದು 5ನೇ ಸ್ಥಾನ ಇದೆ. ಕರ್ನಾಟಕ ಇಸ್ ದ 5th ಲಾರ್ಜೆಸ್ಟ್ ಸ್ಟೇಟ್ ಆಗಿದೆ. ಹಾಗಾಗಿ ಫಸ್ಟ್ ಸ್ಟೇಟ್ಮೆಂಟ್ ತಪ್ಪಾಗುತ್ತೆ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ತಗೋಣ. ಸೊ ಈ ಕೆಳಗಿನವುಗಳಲ್ಲಿ ಯಾವ ಹೇಳಿಕೆಯು ತಪ್ಪಾಗಿದೆ ಅಂತ ಕೇಳ್ತಾರೆ. ಸೊ ಫಸ್ಟ್ ಆಪ್ಷನ್ ನೋಡ್ತಗೋಣ. ಈ ಆಪ್ಷನ್ ಕರ್ನಾಟಕ ರಾಜ್ಯವು 2022ರಲ್ಲಿ ರಾಜ್ಯ ಜಲ ನೀತಿಯನ್ನ ಜಾರಿಗೆ ತಂದಿತ್ತು ಅಂತ ಕೊಟ್ಟಿದ್ದಾರೆ. ಸೊ ಬಿ ಆಪ್ಷನ್ ಉನ್ನತ ಮಟ್ಟದ ಜಲ ಸಮಿತಿಯ ಅಧ್ಯಕ್ಷತೆಯನ್ನ ಮುಖ್ಯಮಂತ್ರಿ ವಹಿಸುತ್ತಾರೆ ಅಂತ ಕೊಟ್ಟಿದ್ದಾರೆ. ಸೊ ಸಿ ಆಪ್ಷನ್ ಪ್ರತಿ ವರ್ಷ ಮಾರ್ಚ್ 22 ವಿಶ್ವ ಜಲ ದಿನವನ್ನಾಗಿ ಆಚರಿಸಲಾಗುತ್ತದೆ ಕೊಟ್ಟಿದ್ದಾರೆ. ಸೊ ಆಪ್ಷನ್ ಡಿ ಅಲ್ಲಿ 2025ರ ವಿಶ್ವ ಜಲ ದಿನದ ಥೀಮ್ ಅಥವಾ ಧ್ಯೇಯ ವಾಕ್ಯ ಏನಂತಂದ್ರೆ ಹಿಮ ನದಿಗಳ ಸಂರಕ್ಷಣೆ ಅಂತ ಕೊಟ್ಟಿದ್ದಾರೆ, ಅಥವಾ ಇಂಗ್ಲಿಷ್ ನಲ್ಲಿ ನಾವು ಗ್ಲೇಷಿಯರ್ ಪ್ರಿಸರ್ವೇಷನ್ ಅಂತ ಕರೀತಾರೆ. ಸೊ ಹಾಗಾದ್ರೆ ಈ ಕೊಟ್ಟಂತ 4 ಯಾವ ತಪ್ಪಾಗಿದೆ ಅಂತಂದ್ರೆ ಸೊ ಆಪ್ಷನ್ ಬಿ ಇದೆಯಲ್ಲ ಇದು ತಪ್ಪಾಗಿದೆ. ಹೌದಾ. ಸೊ ಹಾಗಾಗಿ ಈ ಉನ್ನತ ಮಟ್ಟದ ಜಲ ಸಮಿತಿ ಅಧ್ಯಕ್ಷತೆ ಅಥವಾ ಇಂಗ್ಲಿಷ್ ನಲ್ಲಿ ಕರಿತೀವಿ ಅಂದ್ರೆ ಹೈ ಲೆವೆಲ್ ವಾಟರ್ ಕಮಿಟಿ ಇದೆಯಲ್ಲ ಇದರ ಅಧ್ಯಕ್ಷ ಆಗಿರ್ತಾರೆ ಅಂತಂದ್ರೆ ಸೊ ಚೀಫ್ ಸೆಕ್ರೆಟರಿ ವಹಿಸ್ತಾರೆ, ಮುಖ್ಯಮಂತ್ರಿಗಳು ಅಲ್ಲ. ಸೊ ಹಾಗಾಗಿ ನಮಗೆ ಆಪ್ಷನ್ ಬಿ ತಪ್ಪಾದ ಹೇಳಿಕೆ ಆಗುತ್ತೆ. ನೋಡಿ ನಮಗೆ ಸರ್ದರ್ ಮೆನ್ಷನ್ ಮಾಡ್ತಾ ಹೋಗ್ತಾರೆ. ನಮ್ಮ ರಾಜ್ಯ ಕೂಡ ಅಂತಂದ್ರೆ ಒಂದು ಜಲನೀತಿ ಪಾಲಿಸಿ ತಂದಿದೆ. ಅದು ರಾಜ್ಯ ಜಲನೀತಿ ಅಂತ ಕರೀತಾರೆ. ಯಾವಾಗಂದ್ರೆ 2022ರಲ್ಲಿ. ಓಕೆನಾ. ಸೊ ಹಾಗಾಗಿ ಏನು ಕರ್ನಾಟಕದ ಮುಖ್ಯ ಕಾರ್ಯದರ್ಶಿ ಅಥವಾ ಚೀಫ್ ಸೆಕ್ರೆಟರಿ ಇದೆಲ್ಲ ಏನಾಗುತ್ತೆ, ಅವರು ಈ ಒಂದು ಉನ್ನತ ಮಟ್ಟದ ಜಲ ನೀತಿ ಸಮಿತಿಯ ಅಧ್ಯಕ್ಷರಾಗಿ ಕಾರ್ಯವನ್ನ ನಿರ್ವಹಿಸ್ತಾರೆ. ಜೊತೆಗೆ ಅಂತರ್ ಇಲಾಖೆಗಳ ರಾಜ್ಯ ಜಲಸಂಪನ್ಮೂಲ ಪ್ರಾಧಿಕಾರ ಅಥವಾ ಇಂಗ್ಲಿಷ್ ನಲ್ಲಿ ನಾವು ಇಂಟರ್ ಡಿಪಾರ್ಟ್ಮೆಂಟಲ್ ಸ್ಟೇಟ್ ವಾಟರ್ ರಿಸೋರ್ಸ್ ಅಥಾರಿಟಿ ಇದೆಯಲ್ಲ ಅದರ ಅಧ್ಯಕ್ಷರಾಗಿರ್ತಂದ್ರೆ ನಮ್ಮ ರಾಜ್ಯದ ಜಲ ಸಂಪನ್ಮೂಲ ಸಚಿವರಾಗಿರ್ತಾರೆ. ಸೊ ಗೊತ್ತಿರಬೇಕಾಗುತ್ತೆ ನಿಮಗೆ. ಓಕೆನಾ. ಸೊ ಹಾಗಾಗಿ ಈ ನೀತಿಯ ಮುಖ್ಯ ಉದ್ದೇಶ ಅಂದ್ರೆ ನೀರನ್ನ ಸರಿಯಾಗಿ ಬಳಸಿಕೊಳ್ಳುವಂಥದ್ದು. ಓಕೆನಾ. ಸೊ ಹಾಗಾಗಿ ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ನಾವೇನ್ ಮಾಡ್ತೀವಿ ಅಂದ್ರೆ ಪ್ರತಿ ವರ್ಷ ಮಾರ್ಚ್ 22 ವಿಶ್ವ ಜಲ ದಿನ ಆಚರಿಸ್ತೀವಿ. ಈ ವರ್ಷ ಥೀಮ್ ಬಂದೇನಂದ್ರೆ 2025 ಹಿಮ ನದಿಗಳ ಸಂರಕ್ಷಣೆ ಅಥವಾ ಗ್ಲೇಷಿಯರ್ ಪ್ರಿಸರ್ವೇಷನ್ ಅಂತ ಕರೀತಾರೆ. ಗೊತ್ತಿರಬೇಕಾಗುತ್ತೆ. ಸೊ ಇದು ಕೂಡ ನಮಗೆ ಕರೆಂಟ್ ಅಪ್ಡೇಟ್ ಅಂತ ಹೇಳ್ಬೋದು. ಎಸ್. ನೆಕ್ಸ್ಟ್ ನೋಡ್ತಗೋಣ. ನೀರು ಮತ್ತು ಭೂ ನಿರ್ವಹಣಾ ಸಂಸ್ಥೆ ಎಲ್ಲಿದೆ ಅಂತ ಕೇಳ್ತಾರೆ. ಸೊ ವೆರಿ ಇಸ್ ಲೊಕೇಟೆಡ್ ಆಫ್ ದಿ ವಾಟರ್ ಅಂಡ್ ಲ್ಯಾಂಡ್ ಮ್ಯಾನೇಜ್ಮೆಂಟ್ ಇನ್ಸ್ಟಿಟ್ಯೂಟ್ ಅಂತ ಕೇಳ್ತಾರೆ. ಅದಿರುವಂತದ್ದು ಧಾರವಾಡ ಜಿಲ್ಲೆಯಲ್ಲಿ. ಸೊ ಹಾಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ನೋಡಿ ನಮಗೆ ಸರ್ವೇದಲ್ಲಿ ಮೆನ್ಷನ್ ಮಾಡ್ತಾ ಹೋಗ್ತಾರೆ. ಧಾರವಾಡದಲ್ಲಿ ಅಂತಂದ್ರೆ ಜಲ ಮತ್ತು ನೆಲ ನಿರ್ವಹಣಾ ಸಂಸ್ಥೆ ಅಥವಾ ಓಕೆ ಇಂಗ್ಲಿಷ್ ನಲ್ಲಿ ವಾಟರ್ ಅಂಡ್ ಲ್ಯಾಂಡ್ ಮ್ಯಾನೇಜ್ಮೆಂಟ್ ಇನ್ಸ್ಟಿಟ್ಯೂಟ್ ಇಲ್ಲ ಅಂತಂದ್ರೆ ಅದು ಸೊ ಧಾರವಾಡ ಜಿಲ್ಲೆಯಲ್ಲಿ. ರೀಸೆಂಟ್ ಏನ್ ಮಾಡಿದ್ರೆ ಆಕ್ಚುಲಿ ಅದನ್ನ ಒಂದು ಸೆಂಟರ್ ಆಫ್ ಎಕ್ಸಲೆನ್ಸ್ ಆಗಿ ಏನಂತಂದ್ರೆ ಆಕ್ಚುಲಿ ಅದನ್ನ ಅಪ್ಗ್ರೇಡ್ ಮಾಡ್ತಾ ಇದ್ದಾರೆ.
ಸೊ ಹಾಗಾಗಿ ರೀಸೆಂಟ್ ಆಗಿ ನ್ಯೂಸ್ ಅಲ್ಲಿದೆ. ಸೊ ಓಕೆನಾ. ಸೊ ಹಾಗಾಗಿ ನೀರು ಅಥವಾ ಜಲ ಮತ್ತು ಭೂ ನಿರ್ವಹಣಾ ಸಂಸ್ಥೆ ಇರುವಂತದ್ದು ನಮ್ಮ ರಾಜ್ಯದ ಧಾರವಾಡ ಜಿಲ್ಲೆಯಲ್ಲಿ. ಸೊ ಹಾಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡಿ ತಗೋಣ. ಕಳಸಾ ಬಂಡೂರಿ ನಾಲಾ ಯೋಜನೆಗೆ ಸಂಬಂಧಪಟ್ಟಂತೆ ಈ ಕೆಳಗಿನವುಗಳಲ್ಲಿ ಯಾವ ಹೇಳಿಕೆಯು ತಪ್ಪಾಗಿದೆ ಅಂತ ಕೇಳ್ತಾರೆ. ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ಆರ್ ಇನ್ಕರೆಕ್ಟ್ ರಿಗಾರ್ಡಿಂಗ್ ದ ಕಳಸಾ ಬಂಡೂರಿ ಕೆನಾಲ್ ಪ್ರಾಜೆಕ್ಟ್ ಅಂತ ಕೇಳ್ತಾರೆ. ನೋಡಿ ತಗೋಣ. ಸೊ ಎ ಆಪ್ಷನ್ ಇದು ಮಹದಾಯಿ ನದಿಗೆ ಸಂಬಂಧಿಸಿದೆ ಅಂತ ಕೊಟ್ಟಿದ್ದಾರೆ. ಓಕೆ. ಬಿ ಆಪ್ಷನ್ ಈ ಯೋಜನೆಯು ಬೆಳಗಾವಿ, ಧಾರವಾಡ, ಬಾಗಲಕೋಟೆ ಮತ್ತು ಗದಗಕ್ಕೆ ಕುಡಿಯುವ ನೀರನ್ನ ಒದಗಿಸಲು ಕೊಟ್ಟಿದ್ದಾರೆ. ಸಿ ಬಂದು ಇದು ಕರ್ನಾಟಕ ಮತ್ತು ತಮಿಳುನಾಡು ನಡುವಿನ ವಿವಾದಿತ ಯೋಜನೆ ಆಗಿದೆ ಅಂತ ಕೊಟ್ಟಿದ್ದಾರೆ. ಆಪ್ಷನ್ ಡಿ ಅಲ್ಲಿ ಮೇಲೆ ಅಂತ ಕೊಟ್ಟಿದ್ದಾರೆ. ಸೊ ಹಾಗಾದ್ರೆ ತಪ್ಪಾದ ಯಾವ್ದಂತಂದ್ರೆ ನೋಡಿ ಆಕ್ಚುಲಿ ಸೊ ಆಪ್ಷನ್ ಸಿ ಇದೆಯಲ್ಲ ಇದು ತಪ್ಪಾಗಿದೆ. ಏನು ಈ ಕಳಸಾ ಬಂಡೂರಿ ನಾಲಾ ಯೋಜನೆ ಇದೆಯಲ್ಲ ಇದೇನಂದ್ರೆ ಕರ್ನಾಟಕ ಮತ್ತು ಗೋವಾ ರಾಜ್ಯಗಳ ನಡುವೆ ಏನಂತಂದ್ರೆ ಒಂದು ವಿವಾದಿತ ಯೋಜನೆಯಾಗಿದೆ, ತಮಿಳುನಾಡು ಅಲ್ಲ. ಸೊ ಹಾಗಾಗಿ ಆಪ್ಷನ್ ಸಿ ತಪ್ಪಾದ ಹೇಳಿಕೆಯಾಗಿದೆ. ಓಕೆ ನೋಡಿ ತಗೊಂಡು. ಸೊ ನಮಗೆ ಸಹೋದರ ಮೆನ್ಷನ್ ಮಾಡ್ತಾ ಹೋಗ್ತಾರೆ. ಸೊ ಇದನ್ನ ಕಳಸಾ ಬಂಡೂರು ನಾಲಾ ಯೋಜನೆ ಅಂತ ಕೂಡ ಕರೀತಾರೆ, ಅಥವಾ ಇದನ್ನ ನಾವು ಮಹದಾಯಿ ಯೋಜನೆ ಅಂತ ಕೂಡ ಕರೀತಾರೆ, ಗೊತ್ತಿರಬೇಕಾಗುತ್ತೆ. ಸೊ ಇಲ್ಲಿ ನೋಡಿ ನಿಮಗೆ ಈ ಮ್ಯಾಪ್ ಮಾಡಿ ಗೊತ್ತಾಗುತ್ತೆ ನಿಮಗೆ. ನೋಡಿ ನಿಮ್ಗೆ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಸೊ ಮಹದಾಯಿ ನದಿ ಅಂತ ಕರಿತೀವಲ್ಲ, ಇದೇನಂದ್ರೆ ಆಕ್ಚುಲಿ ಬೆಳಗಾವಿ ಜಿಲ್ಲೆ ಇಟ್ಕೊಳ್ಳುತ್ತೆ. ಸೊ ಇದೇನಂದ್ರೆ ಸೊ ಇದಕ್ಕೆ ಏನ್ ಮಾಡ್ತಾರೆ ಅಂದ್ರೆ ಎರಡು ಕ್ಯಾನಲ್ಗಳು ಮಾಡ್ತಾರೆ. ಒಂದು ಕಳಸಾ ಅಂತ ಒಂದು ಕಾಲುವೆ ಮಾಡ್ತಾ ಇದ್ದಾರೆ, ಇನ್ನೊಂದು ಬಂಡೂರಿ ಅಂತ ಇನ್ನೊಂದು ಕ್ಯಾನಲ್ ಮಾಡ್ತಾ ಇದ್ದಾರೆ. ಓಕೆನಾ. ಈ ಮಹದಾಯಿ ನದಿ ಇದೆಯಲ್ಲ ಇದನ್ನ ಏನ್ ಮಾಡ್ತಾರೆ, ಇದರ ನೀರನ್ನ ಈ ಎರಡು ನಾಲುವೆಗಳ ಮುಖಾಂತರ ಇದ್ರೆ ಮಲಪ್ರಭಾ ನದಿಗೆ ಏನಂದ್ರೆ ಆಕ್ಚುಲಿ ಆ ಒಂದು ನದಿಯನ್ನ ಫುಲ್ ಮಾಡಿ ಸೊ ಅಲ್ಲಿರುವಂತ ಗದಗ, ಬೆಳಗಾವಿಗೆ ಏನ್ ಮಾಡ್ತಾರೆ ಅಂದ್ರೆ ಆ ಒಂದು ಪ್ರದೇಶಗಳಿಗೆ ಅಂತ ಆಕ್ಚುಲಿ ಕುಡಿಯುವ ನೀರು ಕೊಡುವಂತದ್ದು ಈ ಯೋಜನೆಯ ಮುಖ್ಯ ಉದ್ದೇಶವಾಗಿದೆ. ಅದನ್ನು ನಾವು ಕಳಸಾ ಬಂಡೂರಿ ಕ್ಯಾನಲ್ ಯೋಜನೆ ಅಥವಾ ಮಹದಾಯಿ ಯೋಜನೆ ಅಂತ ಕರೀತಾರೆ. ಅದಕ್ಕೆ ಏನಂದ್ರೆ ಈ ಗೋವಾ ಒಂದು ರಾಜ್ಯ ಏನಂತಂದ್ರೆ ಆಕ್ಚುಲಿ ವಿರೋಧ ವ್ಯಕ್ತಪಡಿಸ್ತದೆ. ಯಾಕಂತಂದ್ರೆ ಈ ಗೋವಾ ಇದೆಯಲ್ಲ ಅದಕ್ಕೆ ಮಹದಾಯಿ ಮತ್ತು ಜುವಾರಿ ರಿವರ್ ಅಂತ ಬರ್ತವೆ. ಇವೆರಡು ಕೂಡ ಆ ಒಂದು ರಾಜ್ಯದ ಒಂದೇನಾಗಿದೆ ಜೀವ ನದಿಗಳಾಗಿದೆ. ಹಾಗಾಗಿ ನೀವೇನಾದ್ರೂ ಕೂಡ ನೀರು ತಗೊಂಡ್ರೇನಾಗುತ್ತೆ ನಮ್ಮ ಒಂದು ಪರಿಸರಕ್ಕೆ, ನಮ್ಮ ಒಂದು ಟೂರಿಸಂಗೆ ಸಾಕಷ್ಟು ಪ್ರಾಬ್ಲಮ್ಸ್ ಆಗುತ್ತೆ. ಆ ಕಾರಣಕ್ಕಾಗಿ ನಾವು ಈ ಒಂದು ನದಿಗೆ, ಈ ಒಂದು ಯೋಜನೆಗೆ ಒಪ್ಪಿಗೆ ನೀಡಂಗಿಲ್ಲ ಅಂತ ಏನ್ ಮಾಡ್ತದೆ, ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಓಕೆನಾ. ಸೊ ದಟ್ ಈಸ್ ಕಾಲ್ಡ್ ದ ಮಹದಾಯಿ ಯೋಜನೆ ಅಂತ ಕರೀತಾರೆ. ನೋಡಿ ಈ ಮಹದಾಯಿ ಜಲ ಅದಕ್ಕೊಂದು ಒಂದು ಟ್ರಿಬ್ಯುನಲ್ ಕೂಡ ಮಾಡಿದ್ದಾರೆ, ಹೌದಾ. ಸೊ ಹಾಗಾಗಿ ಅಂದ್ರೆ ಇದಕ್ಕೇನಂದ್ರೆ ಮಲಪ್ರಭಾ ನದಿ ನೀರೇನಂದ್ರೆ ನೀರು ಏನ್ ಮಾಡ್ತಾರೆ ಕೊಟ್ಟು ಸೊ ಅದರಿಂದ ಹಲವಾರು ಕೆಲವೊಂದು ಜಿಲ್ಲೆಗಳಿಗೆ ಏನಂತಂದ್ರೆ ನೀರು ಕೊಡುವಂಥದ್ದು ಈ ಯೋಜನೆಯ ಮುಖ್ಯ ಉದ್ದೇಶವಾಗಿದೆ. ಸೊ ಹಾಗಾಗಿ ಸೊ ಆಪ್ಷನ್ ಸಿ ಇಸ್ ದ ರಾಂಗ್ ಸ್ಟೇಟ್ಮೆಂಟ್ ಆಗಿದೆ. ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡಿ ತಗೋಣ. ಪಶ್ಚಿಮ ವಾಹಿನಿ ಯೋಜನೆಯು ಡ್ಯಾಶ್ಗೆ ಸಂಬಂಧಪಟ್ಟಿದೆ ಅಂತ ಕೊಟ್ಟಿದ್ದಾರೆ. ಪಶ್ಚಿಮ ವಾಹಿನಿ ಸ್ಕೀಮ್ ಈಸ್ ರಿಲೇಟೆಡ್ ಅಂತ ಕೇಳ್ತಾರೆ. ಸೊ ಪಶ್ಚಿಮ ವಾಹಿನಿ ಯೋಜನೆ ಇದೆಯಲ್ಲ ಇದೇನಂದ್ರೆ ನೀರಿನ ಸಂಗ್ರಹಣೆ ಮತ್ತು ಸಂರಕ್ಷಣೆಗೆ ಸಂಬಂಧಪಟ್ಟಂತ ಒಂದು ಯೋಜನೆಯಾಗಿದೆ. ಸೊ ಹಾಗಾಗಿ ದ ಕಲೆಕ್ಷನ್ ಅಂಡ್ ಕನ್ಸರ್ವೇಷನ್ ಆಫ್ ದ ವಾಟರ್, ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೋಡಿ ನಮಗೆ ಸರದಲ್ಲಿ ಮೆನ್ಷನ್ ಮಾಡ್ತಾ ಹೋಗ್ತಾರೆ ಪಶ್ಚಿಮ ವಾಹಿನಿ ಯೋಜನೆ ಅಂತ ಕರೀತಾರೆ. ಅಂದ್ರೆ ನೋಡಿ ನಮಗೆ ಸಾಮಾನ್ಯವಾಗಿ ಸೊ ಇಲ್ಲಿ ನಮಗೆ ಕರ್ನಾಟಕ ಇದೆಯಲ್ಲ, ಏನೋ ಒಂದು ನಮಗೆ ವೆಸ್ಟ್ ಫ್ಲೋವಿಂಗ್ ರಿವರ್ಸ್ ಇದೆಯಲ್ಲ ಇದೇನಾಗುತ್ತೆ ಸುಮ್ಮನೆ ಹೋಗಿ ಏನಂತಂದ್ರೆ ಆಕ್ಚುಲಿ ಸಮುದ್ರ ಸೇರ್ತಾ ಇದೆ. ಅದಕ್ಕೆ ಅಂದ್ರೆ ಈ ಕರಾವಳಿ ಜಿಲ್ಲೆಗಳಲ್ಲಿ ಏನು ಪಶ್ಚಿಮ ಹರಿಯುವಂತ ನದಿಗಳಿದೆಯಲ್ಲ ಅವುಗಳ ನೀರನ್ನು ಏನ್ ಮಾಡ್ತಾರೆ, ಒಂದು ಕಿಂಡಿ ಅಣೆಕಟ್ಟುಗಳನ್ನ ನಿರ್ಮಾಣ ಮಾಡಿ ಏನ್ ಮಾಡ್ತಾರೆ ಅಂದ್ರೆ ಆ ನೀರನ್ನ ಅಲ್ಲಿನ ಒಂದು ಕೃಷಿಗೆ ಬಳಸ್ಕೊಳ್ಳಕ್ಕೆ, ಕುಡಿಯಕ್ಕೆ ಬಳಸ್ಕೊಳ್ಳಕ್ಕೆ ಏನಾದ್ರೆ ಒಂದು ಡ್ಯಾಮ್ಗಳು, ಸಣ್ಣ ಸಣ್ಣ ಡ್ಯಾಮ್ಗಳು ಮಾಡ್ತಾ ಇದ್ದಾರೆ. ಅದನ್ನ ನಾವು ಪಶ್ಚಿಮ ವಾಹಿನಿ ಯೋಜನೆ ಅಂತ ಕರೀತಾರೆ. ಅಂದ್ರೆ ಪಶ್ಚಿಮ ಕರೆಯುವಂತ ನದಿಗಳನ್ನ ಒಂದ್ ಕಡೆ ಏನಂದ್ರೆ ಅವುಗಳನ್ನ ನೀರನ್ನ ಸ್ಟೋರ್ ಮಾಡ್ಕೊಂಡು ಅಲ್ಲಿ ರೈತರಿಗೆ ನೀರಾವರಿಗೆ ಕುಡಿಯಕ್ಕೆ ಅಂದ್ರೆ ಬಳಸ್ಕೊಳ್ಳಕ್ಕೆ ಈ ಯೋಜನೆ ಮಾಡ್ತಾ ಹೋಗ್ತಾರೆ. ಅದನ್ನ ನಾವು ಪಶ್ಚಿಮ ವಾಹಿನಿ ಯೋಜನೆ ಅಂತ ಕರೀತಾರೆ. ಓಕೆನಾ. ಸೊ ಹಾಗಾಗಿ ನೋಡಿ ನಮ್ಗೆ ಒಂದು ಶಾರ್ಟ್ ಕಟ್ ಟ್ರಿಕ್ಸ್ ಮಾಡಿ ಯಾರೋ ನೋಡಿ ಅದನ್ನ ಬಂದು ಮಗನೇ ಅವಕಾಶ ಅಂತ. ಓಕೆ, ನೆನ್ಪಿಟ್ಕೊಂಡ್ರೆ ನಿಮ್ಗೆ ಆಕ್ಚುಲಿ ಏನಾಗುತ್ತೆ ಪಶ್ಚಿಮಾಭಿಮುಖ ಹರಿಯುವಂತ ನದಿಗಳ ಒಂದು ನೆನಪಿರುತ್ತೆ, ಹೌದಾ. ಮಗನೇ ಅವಕಾಶ ಅಂದ್ರೆ ಮ ಅಂದ್ರೆ ಮಹದಾಯಿ ನದಿ, ಗ ಅಂದ್ರೆ ಗಂಗಾವಳಿ, ನೇ ಅಂದ್ರೆ ನೇತ್ರಾವತಿ, ಅ ಅಂದ್ರೆ ಅಘನಾಶಿನಿ, ವ ಅಂದ್ರೆ ವರಾಯಿ, ಸೊ ಕ ಅಂದ್ರೆ ಕಾಳಿ, ಆಮೇಲೆ ಶ ಅಂದ್ರೆ ಶರಾವತಿ. ಇವೆಲ್ಲ ಕೂಡ ಆಕ್ಚುಲಿ ನಮಗೆ ವೆಸ್ಟ್ ಫ್ಲೋವಿಂಗ್ ರಿವರ್ಸ್ ಆಗಿದೆ. ಸೊ ಹಾಗಾಗಿ ಶಾರ್ಟ್ ಕಟ್ ಟ್ರಿಕ್ಸ್ ಬಂದು ಮಗನೇ ಅವಕಾಶ ಅಂತ ಗೊತ್ತಿರಬೇಕು ನಿಮಗೆ. ಓಕೆನಾ. ಸೊ ಹಾಗಾಗಿ ಈ ಪಶ್ಚಿಮ ವಾಹಿನಿ ಯೋಜನೆ ಇದೆಯಲ್ಲ ಇದೇನಂತಂದ್ರೆ ಪಶ್ಚಿಮ ಕರೆಯುವಂತ ನದಿಗಳನ್ನ ಸಂಗ್ರಹಣೆ ಮಾಡಿ ಅವುಗಳನ್ನ ಸಂರಕ್ಷಣೆ ಮಾಡುವಂಥದ್ದು ಈ ಯೋಜನೆಯ ಮುಖ್ಯ ಉದ್ದೇಶವಾಗಿದೆ. ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡಿ ತಗೋಣ. ಅಟಲ್ ಭೂಜಲ ಯೋಜನೆಗೆ ಸಂಬಂಧಪಟ್ಟಂತೆ ಈ ಕೆಳಗಿನ ಯಾವ ಹೇಳಿಕೆಗಳು ತಪ್ಪಾಗಿದೆ ಅಂತ ಕೊಟ್ಟಿದ್ದಾರೆ. ಸೊ ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ಆರ್ ಇನ್ಕರೆಕ್ಟ್ ರಿಗಾರ್ಡಿಂಗ್ ದ ಅಟಲ್ ಭೂಜಲ್ ಯೋಜನೆ ಅಂತ ಕೇಳ್ತಾರೆ. ಸೊ ನೋಡಿ ತಗೋಣ. ಸೊ ಆಪ್ಷನ್ ಎ ಅಲ್ಲಿ ಅಂತರ್ಜಲ ಸಂಪನ್ಮೂಲಗಳ ನಿರ್ವಹಣೆಯನ್ನ ಸುಧಾರಿಸಲು ಕೊಟ್ಟಿದ್ದಾರೆ. ಸೊ ಬಿ ಅಲ್ಲಿ ಜಲಶಕ್ತಿ ಸಚಿವಾಲಯದಿಂದ ಜಾರಿಗೊಳಿಸಲಾಗಿದೆ ಅಂತ ಕೊಟ್ಟಿದ್ದಾರೆ.
ಸಿ ಬಂದು ಇದೊಂದು ಸೆಂಟ್ರಲಿ ಪ್ರಾಯೋಜಿತ ಅಥವಾ ಕೇಂದ್ರ ಪ್ರಾಯೋಜಿತ ಯೋಜನೆ ಅಂತ ಕೊಟ್ಟಿದ್ದಾರೆ. ಆಪ್ಷನ್ ಡಿ ಅಲ್ಲಿ ಆಲ್ ಆಫ್ ದಿ ಅಬೌವ್ ಕೊಟ್ಟಿದ್ದಾರೆ. ಓಕೆನಾ, ನೋಡಿ ಇದು ತಪ್ಪಾದ ಯಾವ್ದಂತಂದ್ರೆ ಆಪ್ಷನ್ ಸಿ ಇದೆಯಲ್ಲ ಇದು ತಪ್ಪಾಗಿದೆ. ಇದಂದ್ರೆ ಇದು ಇಟ್ಸ್ ಎ ಸೆಂಟ್ರಲ್ ಸೆಕ್ಟರ್ ಸ್ಕೀಮ್ ಅಂತ ಕರೀತಾರೆ. ಇದೊಂದು ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ ಅಲ್ಲ, ಇದೊಂದು ಸೆಂಟ್ರಲ್ ಸೆಕ್ಟರ್ ಸ್ಕೀಮ್ ಅಥವಾ ಇದೊಂದು ಕೇಂದ್ರ ವಲಯದ ಯೋಜನೆ ಅಂತ ಕರೀತೀವಿ ಕನ್ನಡದಲ್ಲಿ. ಇದೊಂದು ಕೇಂದ್ರ ವಲಯದ ಯೋಜನೆಯಾಗಿದೆ. ಅಂದ್ರೆ ಇದಕ್ಕೆ 100% ಫಂಡ್ ಹಾಕುವಂಥದ್ದು ಯಾರು ಅಂತಂದ್ರೆ ಅದು ಸೆಂಟ್ರಲ್ ಗೌರ್ಮೆಂಟ್ ಆಗಿರುತ್ತೆ. ಸೊ ಇದೊಂದು ಕೇಂದ್ರ ವಲಯದ ಯೋಜನೆಯಾಗಿದೆ. ಇಟ್ಸ್ ನಾಟ್ ಎ ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್. ಹಾಗಾಗಿ ಆಪ್ಷನ್ ಸಿ ತಪ್ಪಾದ ಹೇಳಿಕೆಯಾಗಿದೆ. ನೋಡಿ ನಮಗೆ ಸರದ ಮೆನ್ಷನ್ ಮಾಡ್ತಾ ಹೋಗ್ತಾರೆ ಅಟಲ್ ಭೂಜಲ ಯೋಜನೆ ಅಂತ ಕರೀತಾರೆ. ಹೌದಾ, ಇದರ ಮುಖ್ಯ ಉದ್ದೇಶ ಅಂತಂದ್ರೆ ನಮ್ಮ ದೇಶದಲ್ಲಿರುವಂತಹ ಅಂತರ್ಜಲವನ್ನ ಸುಸ್ಥಿರವಾಗಿ ನಿರ್ವಹಣೆ ಮಾಡುವಂಥದ್ದು ಈ ಯೋಜನೆಯ ಮುಖ್ಯ ಉದ್ದೇಶವಾಗಿದೆ. ಸೊ ಹಾಗಾಗಿ ನೋಡಿ ಯೋಜನೆ ಇದೆಯಲ್ಲ ಇದು ಇಡೀ ದೇಶದಲ್ಲಿ ಎಲ್ಲ ಕಡೆ ಮಾಡಿಲ್ಲ. ಇದನ್ನ ಕೇವಲ ಕೆಲವೊಂದು ರಾಜ್ಯಗಳು ಮಾತ್ರ ಮಾಡಿದ್ದಾರೆ. ಎಲ್ಲಿ ಅಂತಂದ್ರೆ ಅದು ಹರಿಯಾಣ, ಗುಜರಾತ್, ಕರ್ನಾಟಕ, ಮಧ್ಯಪ್ರದೇಶ್, ಮಹಾರಾಷ್ಟ್ರ, ರಾಜಸ್ಥಾನ್, ಉತ್ತರ ಪ್ರದೇಶ ಮಾತ್ರ ಮಾಡಿದ್ದಾರೆ. ಇದನ್ನ ಇಂಪ್ಲಿಮೆಂಟೇಷನ್ ಮಾಡುವಂತ ಮಿನಿಸ್ಟ್ರಿ ಅಂತಂದ್ರೆ ಅದು ಮಿನಿಸ್ಟ್ರಿ ಆಫ್ ದಿ ಜಲಶಕ್ತಿ. ಇದನ್ನ 2019 ಲಾಂಚ್ ಮಾಡ್ತಾ ಹೋಗ್ತಾರೆ. ಓಕೆನಾ, ಸೊ 5 ವರ್ಷಕ್ಕಾಗಿ ಅಂದ್ರೆ 2020ರಿಂದ 2025ವರೆಗೆ, ರೈಟ್. ಸೊ ಹಾಗಾಗಿ ನೋಡಿ ಇದರಲ್ಲಿ ಅಂತಂದ್ರೆ ನಮ್ಮ ರಾಜ್ಯದ 14 ಜಿಲ್ಲೆಗಳ ಸುಮಾರು 41 ತಾಲೂಕು ಪಂಚಾಯತ್ಗಳಲ್ಲಿ ಆಕ್ಚುಲಿ ಈ ಒಂದು ಸ್ಕೀಮ್ ಅನ್ನ ಲಾಂಚ್ ಮಾಡ್ತಾ ಇದ್ದಾರೆ. ಓಕೆನಾ, ಸೊ ಇದೊಂದು ಸೆಂಟ್ರಲ್ ಸೆಕ್ಟರ್ ಸ್ಕೀಮ್ ಆಗಿದೆ. ಇದಕ್ಕೆ ವರ್ಲ್ಡ್ ಬ್ಯಾಂಕ್ ಕೂಡ, ವಿಶ್ವ ಬ್ಯಾಂಕ್ ಕೂಡ ಒಂದು ಫಿನಾನ್ಷಿಯಲ್ ಸಹಾಯವನ್ನು ಕೂಡ ಮಾಡಿರುವಂಥದ್ದು. ಸೊ ಹಾಗಾಗಿ ಆಪ್ಷನ್ ಸಿ ಇಸ್ ದ ರಾಂಗ್ ಸ್ಟೇಟ್ಮೆಂಟ್ ಟು ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ ತಗೋಣ. ಒಂದು ರಾಜ್ಯ ಒಂದು GPS ಅಪ್ಲಿಕೇಶನ್ ಅನ್ನ ಇವರಿಂದ ಅಥವಾ ಕೆಳಗಿರುವವರಿಂದ ಪ್ರಾರಂಭಿಸಲಾಗಿದೆ ಕೊಟ್ಟಿದ್ದಾರೆ. ಒನ್ ಸ್ಟೇಟ್ ಒನ್ GPS ಅಪ್ಲಿಕೇಶನ್ ಈಸ್ ಲಾಂಚ್ಡ್ ಬೈ ಅಂತ ಕೇಳ್ತಾರೆ. ಸೊ ಇದನ್ನ ಯಾರು ಲಾಂಚ್ ಮಾಡಿದ್ದಾರೆ ಅಂದ್ರೆ ಸೊ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಏನಂದ್ರೆ ಈ ಒಂದು ಅಪ್ಲಿಕೇಶನ್ ಅಂದ್ರೆ ಒನ್ ಸ್ಟೇಟ್ ಒನ್ GPS ಅಪ್ಲಿಕೇಶನ್ ಅನ್ನ ಲಾಂಚ್ ಮಾಡಿದ್ದಾರೆ. ಸೊ ಹಾಗಾಗಿ ಆಪ್ಷನ್ ಬಿ ಡಿಪಾರ್ಟ್ಮೆಂಟ್ ಆಫ್ ದಿ ಮೈನ್ಸ್ ಅಂಡ್ ಜಿಯಾಲಜಿ. ಸೊ ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೋಡಿ ಸರಿದ ಮೆನ್ಷನ್ ಮಾಡ್ತಾ ಹೋಗ್ತಾರೆ ಏನು ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಇದೆಯಲ್ಲ ಅದೇನ್ ಮಾಡಿದೆ ವಿಶೇಷವಾಗಿ ಈ ಖನಿಜ ಸಾಗಾಣಿಕೆ ವಾಹನಗಳ ಚಲವಣೆಗಳೇನು ಮಾಡ್ತಾರೆ ಅಂದ್ರೆ ಆಕ್ಚುಲಿ ನಿಗಾವಹಿಸಕ್ಕೆ ಒಂದು ಆಪ್ ಮಾಡಿದ್ದಾರೆ. ಅದನ್ನ ಕರಿತೀವಿ ಅಂದ್ರೆ ನಾವು ಒನ್ ಸ್ಟೇಟ್ ಒನ್ GPS ಸಾಫ್ಟ್ವೇರ್ ಅಂತ ಕರೀತಾರೆ. ಓಕೆ, ಇದರ ಮುಖ್ಯ ಉದ್ದೇಶ ಅಂದ್ರೆ ಆಕ್ಚುಲಿ ಈ ಒಂದು ಏನು ಖನಿಜ ಸಾಗಾಣಿಕೆ ಇದೆಯಲ್ಲ ತುಂಬಾ ಕಳ್ಳ ಸಾಗಾಣಿಕೆ ಆಗ್ತದೆ, ಸಾಕಷ್ಟು ಲೂಟಿ ಮಾಡ್ತಾ ಇದ್ದಾರೆ, ಅದನ್ನ ನಿಗಾ ಮಾಡಕ್ಕೆ ಅಂದ್ರೆ ಈ ಒಂದು ಸಾಫ್ಟ್ವೇರ್ ಮಾಡಿದರೆ ಇದರ ಮುಖಾಂತರ ಆಕ್ಚುಲಿ ಒಂದು ವಾಹನಗಳನ್ನ ಖನಿಜ ಒಯ್ಯುವಂತ ವಾಹನಗಳನ್ನ ಒಂದು ನಿಗಾ ಮಾಡಬಹುದು. ಸೊ ಅದರಿಂದ ನೋಡಿ ಸುಮಾರು ಅಂದ್ರೆ ಎಷ್ಟು 6.40 ಕೋಟಿ ರೂಪಾಯಿ ದಂಡವನ್ನು ಆಕ್ಚುಲಿ ಈ ಒಂದು ವಾಹನಗಳ ಮುಖಾಂತರ ಸರ್ಕಾರ ಮೊತ್ತವನ್ನ ಸಂಗ್ರಹ ಮಾಡಿದೆ. ಸೊ ಹಾಗಾಗಿ ಅದನ್ನ ಮಾಡಿದ್ದಾರೆ ಅಂದ್ರೆ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ. ಸೊ ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ ತಗೋಣ. ಪ್ರಧಾನಮಂತ್ರಿ ಖನಿಜ ಕ್ಷೇತ್ರ ಕಲ್ಯಾಣ ಯೋಜನೆಗೆ ಸಂಬಂಧಪಟ್ಟಂತೆ ಈ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿ ಅಂದುಕೊಂಡಿದ್ದಾರೆ? ಸೊ ಅದಾ ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಕರೆಕ್ಟ್ ರಿಗಾರ್ಡಿಂಗ್ ದ ಪ್ರಧಾನಮಂತ್ರಿ ಖನಿಜ್ ಕ್ಷೇತ್ರ ಯೋಜನೆ ಅಂತ ಕೇಳ್ತಾರೆ. ಸೊ ನೋಡ್ ತಗೋಣ, ಇದನ್ನ ಗಣಿ ಸಚಿವಾಲಯ ಪ್ರಾರಂಭಿಸಿ ಕೊಟ್ಟಿದ್ದಾರೆ. ಎರಡನೇದ್ದು ಈ ಯೋಜನೆಯ ಮುಖ್ಯ ಉದ್ದೇಶ ಸಂತ್ರಸ್ತ ಜನರ ಕಲ್ಯಾಣ ಕಾರ್ಯಕ್ರಮಗಳನ್ನು ಕೊಟ್ಟಿದ್ದಾರೆ. ಸೊ ಮೂರನೇದು ಇದು ಸೆಂಟ್ರಲಿ ಪ್ರಾಯೋಜಿತ ಅಥವಾ ಕೇಂದ್ರ ಪ್ರಾಯೋಜಿತ ಯೋಜನೆ ಅಂತ ಕೊಟ್ಟಿದ್ದಾರೆ. ಸೊ ಆಪ್ಷನ್ ಡಿ ಅಲ್ಲಿ ಮೇಲ್ ಅಂದ್ಕೊಟ್ರೆ ಹೌದಾ. ಸೊ ಹಾಗಾಗಿ ಈ ಪ್ರಧಾನಮಂತ್ರಿ ಖನಿಜ ಕ್ಷೇತ್ರ ಕಲ್ಯಾಣ ಯೋಜನೆ ಇದೆಯಲ್ಲ ಇಲ್ಲಿ ಕೊಟ್ಟಂತ ಎಲ್ಲಾ ಹೇಳಿಕೆ ಸರಿಯಾಗಿದೆ. ಹಾಗಾಗಿ ಆಪ್ಷನ್ ಡಿ ಆಲ್ ಆಫ್ ದಿ ಅಬೌವ್ ಅಥವಾ ಮೇಲ್ ಕೂಡ ಸರಿ ಉತ್ತರ ಆಗುತ್ತೆ. ಹಾಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ನೋಡಿ ನಮ್ಗೆ ಒಂದು ಸ್ಕೀಮ್ ಮೆನ್ಷನ್ ಮಾಡ್ತಾ ಹೋಗ್ತಾರೆ, ಪ್ರಧಾನಮಂತ್ರಿ ಖನಿಜ ಕ್ಷೇತ್ರ ಕಲ್ಯಾಣ ಯೋಜನೆ ಅಂತ ಕರೀತಾರೆ. ಸಿಂಪಲ್ ಆಗಿ ಹೇಳ್ಬೇಕು ಅನ್ಕೊಂಡ್ರೆ ಈಗ ಫಾರ್ ಎಕ್ಸಾಂಪಲ್ ಅಂದ್ರೆ ನೋಡಿ ಯಾವುದೋ ಒಂದು ಪ್ಲೇಸ್ ಅಲ್ಲಿ ಮೈನಿಂಗ್ ಮಾಡ್ತಿರ್ತಾರೆ ಹೌದಾ, ಅದರಿಂದ ಅಲ್ಲಿರುವಂಥ ಜನರಿಗೆ ಸಾಕಷ್ಟು ಪ್ರಾಬ್ಲಮ್ಸ್ ಅಂದ್ರೆ ಹೆಲ್ತ್ ಇಶ್ಯೂಸ್ ಆಗ್ಬಹುದು, ಅಲ್ಲಿ ಒಂದು ಜಾಗಗಳು ತೊಗೊಳೋದಾಗಿರ್ಬೋದು. ಸೊ ಅದಕ್ಕೇನಂದ್ರೆ ಅವರ ಕಲ್ಯಾಣಕ್ಕಾಗಿ ಒಂದು ಸ್ಕೀಮ್ ಮಾಡ್ತಾ ಹೋಗ್ತಾರೆ. ಅದನ್ನು ನಾವು ಪ್ರಧಾನಮಂತ್ರಿ ಖನಿಜ್ ಕ್ಷೇತ್ರ ಕಲ್ಯಾಣ ಯೋಜನೆ ಕರೀತಾರೆ. ಇದನ್ನ 2015ರಲ್ಲಿ ಲಾಂಚ್ ಮಾಡಿದರೆ ಸೊ ಗೊತ್ತಿರಬೇಕಾಗುತ್ತೆ. ಓಕೆ, ಇದರಲ್ಲಿ ಒಂದು ಫಂಡ್ ಕ್ರಿಯೇಟ್ ಮಾಡ್ತಾ ಹೋಗ್ತಾರೆ, ಡಿಸ್ಟ್ರಿಕ್ಟ್ ಮಿನರಲ್ ಫಂಡ್ ಫೌಂಡೇಶನ್ ಅಂತ ಕರೀತಾರೆ. ಓಕೆ, ಫಂಡ್ ಅಂತ ಕರೀತಾರೆ ಹೌದಾ. ಸೊ ಅಂದ್ರೆ ಏನ್ ಮಾಡ್ತಾ ಇದ್ದಾರೆ ಆಕ್ಚುಲಿ ಇದರಲ್ಲಿ ಒಂದು ಫಂಡ್ ಅನ್ನು ಕ್ರಿಯೇಟ್ ಮಾಡ್ತಾ ಹೋಗ್ತಾರೆ. ಅದೇನು ಕರಿತೀವಿ ಆಕ್ಚುಲಿ ಸೊ ಒಂದು ಫೌಂಡೇಶನ್ ಕ್ರಿಯೇಟ್ ಮಾಡ್ತಾ ಹೋಗ್ತಾರೆ, ಡಿಸ್ಟ್ರಿಕ್ಟ್ ಮಿನರಲ್ ಫೌಂಡೇಶನ್ ಅಂತ ಕರೀತಾರೆ. ಓಕೆ, ಇದ್ರ ಮುಖಾಂತರ ಯಾವ ಒಂದು ಏರಿಯಾದಲ್ಲಿ ಮೈನ್ ಎಫೆಕ್ಟ್ ಆಗಿರುವಂತಹ ಜನರು ಇರ್ತಾರೆ ಅವ್ರಿಗೆ ಸೌಲಭ್ಯ ಕೊಡುವಂಥದ್ದು ಈ ಒಂದು ಫೌಂಡೇಶನ್ ಮುಖ್ಯ ಉದ್ದೇಶವಾಗಿರುತ್ತೆ. ಓಕೆ ನೋಡಿ ಇದರಲ್ಲಿ ಏನಂತಂದ್ರೆ ಈ ಫಂಡ್ ಅಲ್ಲಿ ಮಾಡ್ತಾರೆ ಆಕ್ಚುಲಿ ಸೊ 60-40 ಫಂಡ್ ಇರುತ್ತೆ ಹೌದಾ. ಈ 60% ಫಂಡ್ ಎದಕ್ಕೆ ಬಳಸ್ತಾರೆ ಅಂತಂದ್ರೆ ಅಲ್ಲಿ ಜನರಿಗೆ ಕುಡಿಯುವ ನೀರು
ಪರಿಸರ ಸಂರಕ್ಷಣೆ ಮತ್ತು ಮಾಲಿನ್ಯ ನಿಯಂತ್ರಣ ಕಾರ್ಯಕ್ರಮ, ಆರೋಗ್ಯ, ಶಿಕ್ಷಣ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಂಬಂಧ ಕಾರ್ಯಕ್ರಮ, ಹಿರಿಯ ನಾಗರಿಕರಿಗೆ ಸೌಲಭ್ಯ ಕೊಡುವಂಥದ್ದು, ಕೌಶಲ್ಯ ಅಭಿವೃದ್ಧಿ, ಈ ತರ ಸ್ಕೀಮ್ಗಳ ಕೊಡ್ತಾ ಹೋಗ್ತಾರೆ ಈ ಒಂದು ಫಂಡ್ ಮುಖಾಂತರ. ಅದೇ ರೀತಿ ರಿಮೈನಿಂಗ್ 40% ಫಂಡ್ ಇರುತ್ತಲ್ಲ ಅದನ್ನೇನ್ ಮಾಡ್ತಾರೆ ಅಂತಂದ್ರೆ ಸೊ ಅಲ್ಲಿರುವಂತಹ ಪ್ರದೇಶಗಳಲ್ಲಿ ಮೂಲಭೂತ ಸೌಕರ್ಯ ಕೊಡುವಂಥದ್ದು, ರೋಡ್ಗಳಾಗಿರ್ಬೋದು ಅಥವಾ ಹಾಸ್ಪಿಟಲ್ಗಳಾಗಿರ್ಬೋದು, ನೀರಾವರಿ ಸೌಲಭ್ಯ ಆಗಿರ್ಬೋದು, ಇಂಧನ ಮತ್ತು ಜಲವರಿ ಆಗಿರ್ಬೋದು, ಕಡೆಗೆ ಅಂದ್ರೆ ಪರಿಸರದ ಮಟ್ಟಕ್ಕೆ ವರ್ಧನೆ ಮಾಡೋ ಕಾರ್ಯಕ್ರಮ ಆಗಿರ್ಬೋದು, ಈ ತರ ಕಾರ್ಯಕ್ರಮ ತಗೊಳ್ತಾ ಹೋಗ್ತಾರೆ. ಓಕೆ, ಅಂಡರ್ ದಟ್ ಇಸ್ ಕಾಲ್ಡ್ ಸೊ ಪ್ರಧಾನಮಂತ್ರಿ ಖನಿಜ್ ಕ್ಷೇತ್ರ ಕಲ್ಯಾಣ ಯೋಜನೆ ಅಂತ ಕರೀತಾರೆ. ಓಕೆ, ಸೊ ಹಾಗಾಗಿ ಇದನ್ನ ನಾವು ಜಿಲ್ಲಾ ಖನಿಜ ಪ್ರತಿಷ್ಠಾನ ಟ್ರಸ್ಟ್ ಮುಖಾಂತರ ಮಾಡ್ತಾ ಹೋಗ್ತಾರೆ. ಈಗ ಫಾರ್ ಎಕ್ಸಾಂಪಲ್ ನಿಮಗೆ ಬಳ್ಳಾರಿ ಕಡೆ ಹೋದ್ರೆ ಸೊ ನೋಡಿ ಯಾವುದೇ ಒಂದು ಸ್ಕೀಮಲ್ಲಿ ಯಾವುದೇ ಒಂದು ಪ್ರೋಗ್ರಾಮ್ ಮಾಡಲು ಕೊಡಲಿ ಅಂತಂದ್ರೆ ಬೋರ್ಡ್ ಹಾಕಿರ್ತಾರೆ, ಹೌದಾ. ಸೊ ಅಂದ್ರೆ ಆ ಒಂದು ಮೈನಿಂಗ್ ಫಂಡ್ ಮುಖಾಂತರ ಅಲ್ಲಿ ಡೆವಲಪ್ ಮಾಡ್ತಾ ಹೋಗ್ತಾರೆ. ಓಕೆನಾ. ಸೊ ಹಾಗಾಗಿ ಆಪ್ಷನ್ ಡಿ ಇಸ್ ದ ಇಲ್ಲಿ ಕೊಟ್ಟಂತ ಎಲ್ಲ ಹೇಳಿಕೆ ರೈಟ್ ಆಗಿದೆ. ಇದೊಂದು ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ ಆಗಿದೆ, ಅಂದ್ರೆ ಸೆಂಟ್ರಲ್ ಕೂಡ ಫಂಡ್ ಹಾಕತ್ತೆ, ಅದೇ ರೀತಿ ಕೂಡ ಸ್ಟೇಟ್ ಕೂಡ ಫಂಡಿಂಗ್ ಮಾಡುತ್ತೆ. ಸೊ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ತಗೋಣ. ಈ ಕೆಳಗಿನವುಗಳಲ್ಲಿ ಯಾವ ಹೇಳಿಕೆಯು ಸರಿಯಾಗಿ ಅಂತ ಕೊಟ್ಟಿದ್ದಾರೆ. ಕಲಬುರಗಿ ಜಿಲ್ಲೆಯ ಇಟ್ಗಾ ಗ್ರಾಮದ ಪ್ರದೇಶದಲ್ಲಿ ಸುಣ್ಣದ ಕಲ್ಲು ಖನಿಜ ಪರಿಶೋಧನೆಗೆ ರಾಷ್ಟ್ರೀಯ ಖನಿಜ ಪರಿಶೋಧನಾ ಟ್ರಸ್ಟ್ ಅನುಮೋದನೆ ಕೊಟ್ಟಿದ್ದಾರೆ. ಇಂಗ್ಲಿಷ್ ನೋಡ್ತಗೋಣ. ದ ನ್ಯಾಷನಲ್ ಮಿನರಲ್ ಎಕ್ಸ್ಪ್ಲೋರೇಷನ್ ಟ್ರಸ್ಟ್ ಅಪ್ರೂವ್ ದ ಲೈಮ್ಸ್ಟೋನ್ ಮಿನರಲ್ ಎಕ್ಸ್ಪ್ಲೋರೇಷನ್ ಇನ್ ದ ಏರಿಯಾ ಆಫ್ ದ ಇಟ್ಗಾ ವಿಲೇಜ್ ಆಫ್ ದಿ ಕಲಬುರಗಿ ಡಿಸ್ಟ್ರಿಕ್ಟ್ ಕೊಟ್ಟಿದ್ದಾರೆ. ಬಿ ಆಪ್ಷನ್ ಅಲ್ಲಿ ಬಳ್ಳಾರಿ ಜಿಲ್ಲೆಯ ಸಿರಿಗೆರೆ ಗ್ರಾಮದ ಪ್ರದೇಶದಲ್ಲಿ ಚಿನ್ನದ ಖನಿಜ ಪರಿಶೋಧನೆಗೆ ರಾಷ್ಟ್ರೀಯ ಖನಿಜ ಪರಿಶೋಧನಾ ಟ್ರಸ್ಟ್ ಅನುಮೋದನೆ ಕೊಟ್ಟಿದ್ದಾರೆ. ಓಕೆನಾ. ಹಾಗಾದ್ರೆ ಈ ಕೊಟ್ಟಂತ ಹೇಳಿಕೆಗಳಲ್ಲಿ ಎರಡು ಹೇಳಿಕೆ ಸರಿಯಾಗಿದೆ. ಹಾಗಾಗಿ ಆಪ್ಷನ್ ಸಿ 3A ಮತ್ತು ಬಿ ಎರಡು ಕೂಡ ಕರೆಕ್ಟ್ ಆಗುತ್ತೆ. ಹಾಗಾಗಿ ಆಪ್ಷನ್ 3 ಬೋತ್ ಎ ಅಂಡ್ ಬಿ ಆರ್ ದ ರೈಟ್ ಆನ್ಸರ್. ನೋಡಿ ನಮಗೆ ಸರದಲ್ಲಿ ಮೆನ್ಷನ್ ಮಾಡ್ತಾ ಹೋಗ್ತಾರೆ ಏನು ನ್ಯಾಷನಲ್ ಮಿನರಲ್ ಎಕ್ಸ್ಪ್ಲೋರೇಷನ್ ಟ್ರಸ್ಟ್ ಅಂತ ಇದೆಯಲ್ಲ ಅదా ಇದೇನ್ ಮಾಡ್ತದೆ ಆಕ್ಚುಲಿ. ಸೊ ವಿಶೇಷವಾಗಿ ಕಲಬುರಗಿ ಜಿಲ್ಲೆಯ ಚಿತ್ತಾಪುರ ತಾಲೂಕಿನ ಇಟ್ಟ ಗ್ರಾಮದಲ್ಲಿ ಮಾಡ್ತಾರೆ ಅಂತಂದ್ರೆ ಸುಮಾರು 10.6 ಚದರ ಕಿಲೋಮೀಟರ್ ವಿಸ್ತೀರ್ಣ ಅಂತಂದ್ರೆ ಸೊ ಸುಣ್ಣದ ಕಲ್ಲು ಅನ್ವೇಷಣೆ ಕಾರ್ಯಕ್ರಮಕ್ಕೆ ಏನಂದ್ರೆ ಒಂದು ಎಕ್ಸ್ಪ್ಲೋರೇಷನ್ ಅವಕಾಶ ಕೊಟ್ಟಿದೆ. ಅದೇ ರೀತಿ ಬಳ್ಳಾರಿ ಜಿಲ್ಲೆಯ ಸಿರುಗುಪ್ಪ ತಾಲೂಕಿನ ಸಿರಿಗೆರೆ ಗ್ರಾಮ ಇದೆಯಲ್ಲ ಅಲ್ಲಿ ಏನಂತಂದ್ರೆ ಸೊ ಚಿನ್ನದ ಖನಿಜ ಅನ್ವೇಷಣೆಗೆ ಏನಂದ್ರೆ ಅವಕಾಶ ಕೊಟ್ಟಿರುವಂತದ್ದು. ಸೊ ಹಾಗಾಗಿ ಎರಡು ಪ್ಲೇಸ್ಗಳು ನಿಮಗೆ ಇಂಪಾರ್ಟೆಂಟ್ ಆಗುತ್ತೆ, ಹೌದಾ. ಒಂದು ಇಟ್ಕ ಗ್ರಾಮದಲ್ಲಿ ಲೈಮ್ ಸ್ಟೋನ್, ಆಮೇಲೆ ಸಿರಿಗೆರೆಯಲ್ಲಿ ಗೋಲ್ಡ್ ಮೈನಿಂಗ್ ಮಾಡ್ಕೊಳ್ಳಕ್ಕೆ. ಓಕೆನಾ. ಸೊ ಹಾಗಾಗಿ ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ತಗೋಣ. ಅಂತಾರಾಷ್ಟ್ರೀಯ ಜೀವವೈವಿಧ್ಯ ಪರಿಸರ ದಿನವನ್ನ ಯಾವಾಗ ಆಚರಿಸಲಾಗುವುದು ಅಂತ ಕೊಟ್ಟಿದ್ದಾರೆ ಅಂತ, ಅಥವಾ ವೆನ್ ವಾಸ್ ದ ಸೆಲೆಬ್ರೇಟೆಡ್ ಆಸ್ ದ ಇಂಟರ್ನ್ಯಾಷನಲ್ ಡೇ ಆಫ್ ದಿ ಬಯಾಲಜಿಕಲ್ ಡೈವರ್ಸಿಟಿ ಡೇ ಅಂತ ಕೇಳ್ತಾರೆ, ಹೌದಾ. ಸೊ ಏನ್ ಮಾಡ್ತೀವಿ ನಾವು ಪ್ರತಿ ವರ್ಷ ಮೇ 22 ವಿಶ್ವ ಅಥವಾ ಅಂತಾರಾಷ್ಟ್ರೀಯ ಜೀವ ವೈವಿಧ್ಯ ಪರಿಸರ ದಿನವನ್ನಾಗಿ ಆಚರಿಸ್ತೀವಿ ನಾವು. ಓಕೆನಾ. ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೋಡಿ ಈ ವರ್ಷ ಕೂಡ ಆಚರಣೆ ಮಾಡಿದ್ದಾರೆ ಲಾಸ್ಟ್ ಇಯರ್ ಅಲ್ಲಿ. ಸೊ ದ ಇಂಟರ್ನ್ಯಾಷನಲ್ ಡೇ ಆಫ್ ದ ಬಯಾಲಜಿಕಲ್ ಡೈವರ್ಸಿಟಿ ಆಚರಣೆ ಮಾಡಿದ್ದಾರೆ. ಯಾವಾಗ ಅಂತಂದ್ರೆ ಅದು ಸೊ ಏಪ್ರಿಲ್ 22ಕ್ಕೆ. ಓಕೆ, ಹೋದ ವರ್ಷ ಥೀಮ್ ಏನಾಗಿತ್ತು ಗೊತ್ತಿರಬೇಕಾಗುತ್ತೆ ನಿಮಗೆ. ಸೊ ಅದು ಬಿ ಪಾರ್ಟ್ ಆಫ್ ದಿ ಪ್ಲಾನ್ ಅಂತ ಕರೀತಾರೆ. ಸೊ ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ತಗೋಣ. ಈ ಕೆಳಗಿನವುಗಳಲ್ಲಿ ಯಾವ ಸಂಸ್ಥೆಯು ಹಸಿರು ಸೂಚ್ಯಾಂಕ ಪೋರ್ಟಲ್ ಅನ್ನ ಅಭಿವೃದ್ಧಿಪಡಿಸಿತು ಅಂತ ಕೊಟ್ಟಿದ್ದಾರೆ. ವಿಚ್ ಆಫ್ ದ ಫಾಲೋವಿಂಗ್ ಇನ್ಸ್ಟಿಟ್ಯೂಷನ್ ಡೆವಲಪ್ಡ್ ದ ಗ್ರೀನ್ ಇಂಡೆಕ್ಸ್ ಪೋರ್ಟಲ್ ಅಂತ ಕೇಳ್ತಾರೆ, ಹೌದಾ. ಸೊ ಹಾಗಾಗಿ ಏನು ಒಂದು ಹಸಿರು ಸೂಚ್ಯಾಂಕ ಪೋರ್ಟಲ್ ಅಥವಾ ಗ್ರೀನ್ ಇಂಡೆಕ್ಸ್ ಪೋರ್ಟಲ್ ಇದೆಯಲ್ಲ ಇದನ್ನ ಯಾರು ಡೆವಲಪ್ ಮಾಡಿದ್ದಾರೆ ಅಂದ್ರೆ ಪರಿಸರ ನಿರ್ವಹಣೆ ಮತ್ತು ನೀತಿ ಸಂಶೋಧನಾ ಸಂಸ್ಥೆ ಅಂತ ಕರೀತಾರೆ. ಇಂಗ್ಲಿಷ್ ನಲ್ಲಿ ನಾವು ಎಂಪ್ರಿ ಅಂತ ಕರಿತೀವಿ. ಎನ್ವಿರಾನ್ಮೆಂಟ್ ಮ್ಯಾನೇಜ್ಮೆಂಟ್ ಅಂಡ್ ಪಾಲಿಸಿ ರಿಸರ್ಚ್ ಇನ್ಸ್ಟಿಟ್ಯೂಟ್ ಮಾಡುತ್ತೆ ಈ ಒಂದು ಪೋರ್ಟಲ್ ಅನ್ನ ಡೆವಲಪ್ ಮಾಡಿದೆ. ಶಾರ್ಟ್ಕಟ್ ಆಗಿದೆ ನಾವು ಎಂಪ್ರಿ ಅಂತ ಕರೀತಾರೆ, ಗೊತ್ತಿರಬೇಕು. ಓಕೆ, ಹಾಗಾಗಿ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ನೋಡಿ ನಮಗೆ ಸರದಲ್ಲಿ ಮೆನ್ಷನ್ ಮಾಡ್ತಾ ಹೋಗ್ತಾರೆ ಹಸಿರು ಸೂಚ್ಯಂಕ ಪೋರ್ಟಲ್ ಅನ್ನು ಯಾರು ಲಾಂಚ್ ಮಾಡಿದ್ದಾರೆ ಅದರಿಂದ ಮಾಡಿದ್ದು ಸೊ ಎಂಪ್ರಿ ಅಥವಾ ಕನ್ನಡದಲ್ಲಿ ನಾವು ಪರಿಸರ ನಿರ್ವಹಣೆ ಮತ್ತು ನೀತಿ ಸಂಶೋಧನಾ ಸಂಸ್ಥೆ ಅಂತ ಕರೀತಾರೆ. ಓಕೆನಾ. ಸೊ ಹಾಗಾಗಿ ನೋಡಿ ಈ ಒಂದು ಪೋರ್ಟಲ್ ಏನ್ ಮಾಡ್ತಾರೆ ಆಕ್ಚುಲಿ 6 ಮಾನದಂಡಗಳ ಮುಖಾಂತರ ಒಂದು ರ್ಯಾಂಕಿಂಗ್ ಅನ್ನು ಕೊಡ್ತಾ ಹೋಗ್ತಾರೆ. ಅಲ್ಲಿ ವಿಶೇಷವಾಗಿ 6 ಇಂಡಿಕೇಟರ್ಸ್ ಇರುತ್ತೆ, ಅದು ಯಾವ್ದಾದ್ರು ಎನರ್ಜಿ ಎಫಿಷಿಯನ್ಸಿ ಅಂಡ್ ರಿನ್ಯೂವಬಲ್ ಎನರ್ಜಿ ಸಿಸ್ಟಮ್ಸ್ ಇರುತ್ತೆ, ವಾಟರ್ ಕನ್ಸರ್ವೇಷನ್ ಅಂಡ್ ರೀಸೈಕ್ಲಿಂಗ್ ಇರುತ್ತೆ, ವೇಸ್ಟ್ ಟ್ರೀಟ್ಮೆಂಟ್ ಇರುತ್ತೆ, ಬಯೋಡೈವರ್ಸಿಟಿ ಕನ್ಸರ್ವೇಷನ್ ಇರುತ್ತೆ, ಕಾರ್ಬನ್ ಡೈಆಕ್ಸೈಡ್ ಎಮಿಷನ್ ರಿಡಕ್ಷನ್ ಕಾರ್ಬನ್ ಸಿಕ್ವೆಸ್ಟ್ರೇಷನ್ ಇರುತ್ತೆ, ಅದೇ ರೀತಿ ಅಡಾಪ್ಟೇಷನ್ ಟು ಡಿಸಾಸ್ಟರ್ಸ್ ಅಂಡ್ ಕ್ಲೈಮೇಟ್ ಚೇಂಜ್ ಅಂತ ಟೋಟಲ್ ಆಗಿ 6 ಮಾನದಂಡಗಳ ಮುಖಾಂತರ ಒಂದು ರ್ಯಾಂಕಿಂಗ್ ಅನ್ನು ಕೊಡ್ತಾ ಹೋಗುತ್ತೆ. ಓಕೆನಾ. ಹಾಗಾಗಿ ಈ ಗ್ರೀನ್ ಇಂಡೆಕ್ಸ್ ಪೋರ್ಟಲ್ ಇದೆಯಲ್ಲ ಇದೇನಂದ್ರೆ ಸೊ ವಿಶೇಷವಾಗಿ ಹವಾಮಾನ ಬದಲಾವಣೆಗೆ ಸಂಬಂಧಪಟ್ಟಂತೆ ಮತ್ತೆ ಸುಸ್ಥಿರ ಅಭಿವೃದ್ಧಿ ಗುರಿಗಳಿಗೆ ಸಂಬಂಧಪಟ್ಟಂತೆ ಆಕ್ಚುಲಿ ಇದು ಸಹಕಾರಿ ಆಗುತ್ತೆ ಅಂತ ಹೇಳ್ಬೋದು. ದಟ್ ಈಸ್ ಕಾಲ್ಡ್ ದ ಗ್ರೀನ್ ಇಂಡೆಕ್ಸ್ ಪೋರ್ಟಲ್ ಅಂತ ಕರೀತಾರೆ. ಇದನ್ನು ಡೆವಲಪ್ ಮಾಡಿದ್ದು ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಓಕೆ, ಎಸ್.
ನೆಕ್ಸ್ಟ್ ನೋಡ್ತಗೋಣ, ಈ ಕೆಳಗಿನವರಲ್ಲಿ ಕೊಟ್ಟಿರುವ ಹೇಳಿಕೆಗಳಲ್ಲಿ ಯಾವುದು ಸರಿಯಾಗಿ ಕೊಟ್ಟಿದೆ, ವಿಚ್ ಆಫ್ ದ ಫಾಲೋವಿಂಗ್ ಗಿವನ್ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್ ಅಂತ ಕೇಳ್ತಾರೆ. ನೋಡ್ತಗೋಣ, ಕರ್ನಾಟಕವು 1988ರಲ್ಲಿ ಬರ ಮೇಲ್ವಿಚಾರಣೆ ಕೋಶವನ್ನು ಸ್ಥಾಪಿಸಿದ ದೇಶದ ಮೊದಲ ರಾಜ್ಯವೆಂದು ಕೊಟ್ಟಿದ್ದಾರೆ. ಸೊ ಬಿ ಯಲ್ಲಿ ಬರ ಮೇಲ್ವಿಚಾರಣಾ ಕೋಶವನ್ನ 2007ರಲ್ಲಿ ಕರ್ನಾಟಕ ರಾಜ್ಯ ನೈಸರ್ಗಿಕ ವಿಪತ್ತು ಮೇಲ್ವಿಚಾರಣಾ ಕೇಂದ್ರ ಎಂದು ಮರುನಾಮಕರಣ ಮಾಡಲಾಗಿದೆ ಕೊಟ್ಟಿದ್ದಾರೆ. ಸೊ ಹಾಗಾದ್ರೆ ಇಲ್ಲಿ ಕೊಟ್ಟಿರುವಂತಹ ಹೇಳಿಕೆಗಳಲ್ಲಿ ಎರಡು ಸರಿಯಾಗಿದೆ, ಹಾಗಾಗಿ ಆಪ್ಷನ್ 3 ಎ ಮತ್ತು ಬಿ ಎರಡು ಕೂಡ ಸರಿ, ಹಾಗಾಗಿ ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ನೋಡಿ ನಮಗೆ ಸರಳದಲ್ಲಿ ಮೆನ್ಷನ್ ಮಾಡ್ತಾ ಹೋಗ್ತಾರೆ, ಹೌದಾ. ಸೊ ಈ ಏನಂದ್ರೆ ಕರ್ನಾಟಕ ರಾಜ್ಯ ನೈಸರ್ಗಿಕ ವಿಕೋಪ ಉಸ್ತುವಾರಿ ಕೇಂದ್ರ ಅಂತ ಕರೀತಾರೆ. ಇದು ಈ ತರದ ಕೇಂದ್ರವನ್ನು ಮಾಡಿದಂಥದ್ದು ಕರ್ನಾಟಕ ರಾಜ್ಯ ದೇಶದಲ್ಲಿಯೇ ಪ್ರಥಮ ರಾಜ್ಯ ಆಗಿರುವಂಥದ್ದು. ಇದನ್ನ 1988ರಲ್ಲಿ ಮಾಡ್ತಾರೆ. ಅದನ್ನೇನು ಕರೀತಾರೆ, ಬರ ಉಸ್ತುವಾರಿ ಕೋಶ ಅಂತ ಮಾಡ್ತಾರೆ. ಯಾವಾಗ 1988ರಲ್ಲಿ. ಅದಕ್ಕೇನಂದ್ರೆ 2007ರಲ್ಲಿ ಹೆಸರು ಚೇಂಜ್ ಮಾಡ್ತಾರೆ. ಏನಂತ, ಕರ್ನಾಟಕ ರಾಜ್ಯ ನೈಸರ್ಗಿಕ ವಿಕೋಪ ಉಸ್ತುವಾರಿ ಕೇಂದ್ರ ಅಂತ ಏನ್ ಮಾಡ್ತಾರೆ ಅಂದ್ರೆ ಆಕ್ಚುಲಿ ಆ ಒಂದು ಕೇಂದ್ರಕ್ಕೆ ಹೆಸರನ್ನ ಮರುನಾಮಕರಣ ಮಾಡ್ತಾರೆ. ಓಕೆ, ಈ ಕೇಂದ್ರದ ಮುಖ್ಯ ಉದ್ದೇಶ ಅಂದ್ರೆ ಆಕ್ಚುಲಿ ಏನಂದ್ರೆ ನಮ್ಮ ದೇಶದ ಅಂತಂದ್ರೆ ನಮ್ಮ ರಾಜ್ಯದಲ್ಲಿ ಏನಂತಂದ್ರೆ ಏನು ನೈಸರ್ಗಿಕ ವಿಕೋಪಗಳಾಗ್ತವೆ, ಫಾರ್ ಎಕ್ಸಾಂಪಲ್ ಸಿಡ್ಲು ಆಗಿರ್ಬೋದು, ಭೂಕಂಪ ಆಗಿರ್ಬೋದು, ಪ್ರವಾಹ ಆಗಿರ್ಬೋದು, ಅದು ಸಂಬಂಧಪಟ್ಟ ಒಂದು ಇನ್ಫಾರ್ಮೇಶನ್ ಕೊಡೋದು ಈ ಒಂದು ಸಂಸ್ಥೆಯ ಮುಖ್ಯ ಉದ್ದೇಶವಾಗಿದೆ. ನೋಡಿ ಒಂದು ಇನ್ಫಾರ್ಮೇಶನ್ ಕೊಡೋದ್ರಲ್ಲಿ ಏನಂದ್ರೆ ಈ ಒಂದು ಏನು ಮಾಹಿತಿ ಕೇಂದ್ರ ಇದೆಯಲ್ಲ, ಇದೇನಂದ್ರೆ ಇದಕ್ಕೆ ಜಸ್ಟ್ ಅಂತಂದ್ರೆ ₹1 ಮಾತ್ರ ಖರ್ಚಾಗುತ್ತೆ. ಅಂದ್ರೆ ವಿಪತ್ತು ಮುನ್ನೆಚ್ಚರಿಕೆ ಕೊಡಕ್ಕೆ ಏನಂದ್ರೆ ಖರ್ಚು ಮಾಡುವಂತ ಅಮೌಂಟ್ ಇದೆಯಲ್ಲ ಜಸ್ಟ್ ₹1 ಖರ್ಚಾಗುತ್ತೆ. ಏನಾದ್ರೂ ಕೂಡ ವಿಪತ್ತು ಆದ್ರೆ ಏನಾಗುತ್ತೆ ಅಂದ್ರೆ ₹7 ರಿಂದ ₹10 ಖರ್ಚಾಗುತ್ತೆ ಅಂತೆ. ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ಅಂದ್ರೆ ಒಂದು ಪ್ರದೇಶ ಇದೆಯಲ್ವಾ, ಆ ಪ್ರದೇಶದಲ್ಲಿ ಅಡ್ವಾನ್ಸ್ ಇನ್ಫಾರ್ಮೇಶನ್ ಕೊಡಕ್ಕೆ ಎಷ್ಟಾಗುತ್ತೆ, ₹1 ಖರ್ಚಾಗುತ್ತೆ, ಹೌದಾ. ಅದೇನಾದ್ರೂ ಒಂದು ವಿಕೋಪ ಆಗ್ಬಿಟ್ರೆ ಅದನ್ನ ಮೇಂಟೈನ್ ಮಾಡಕ್ಕೆ ಎಷ್ಟಾಗುತ್ತೆ, ₹7 ರಿಂದ ₹10 ಖರ್ಚಾಗುತ್ತೆ ಅಲ್ವಾ. ಹಾಗಾಗಿ ಸೊ ಇದು ಬಿಫೋರ್ ಮುನ್ನೆಚ್ಚರಿಕೆ ಕೊಟ್ಟಿರಾಗುತ್ತೆ, ಆಟೋಮೆಟಿಕ್ ಆಗಿ ನಾವು ಅಲ್ಲಿನ ಒಂದು ಅಮೌಂಟ್ ಕೂಡ ಉಳಿಸಬಹುದು, ರಿಸೋರ್ಸ್ ಕೂಡ ಉಳಿಸ್ಕೊಳ್ಳೋಕೆ ಸಾಧ್ಯ ಆಗುತ್ತೆ ಈ ಒಂದು ಕೇಂದ್ರದ ಮುಖಾಂತರ. ಓಕೆನಾ. ಸೊ ಹಾಗಾಗಿ ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ತಗೋಣ, ಈ ಕೆಳಗಿನವುಗಳಲ್ಲಿ ಯಾವ ಹೇಳಿಕೆಯು ತಪ್ಪಾಗಿದೆ ಅಂತ ಕೊಟ್ಟಿದ್ದಾರೆ. ಸೊ ನೋಡ್ತಗೋಣ, ಭೌಗೋಳಿಕ ವಿಸ್ತೀರ್ಣದಲ್ಲಿ ಕರ್ನಾಟಕವು 8ನೇ ಅತಿ ದೊಡ್ಡ ರಾಜ್ಯವಾಗಿದೆ ಎಂದು ಕೊಟ್ಟಿದ್ದಾರೆ. ಬಿ, ಕರ್ನಾಟಕವು ನಿವ್ವಳ ಬಿತ್ತನೆ ಪ್ರದೇಶದ 60% ನೀರಾವರಿ ಅಡಿಯಲ್ಲಿ ಎಂದು ಕೊಟ್ಟಿದ್ದಾರೆ. ಸೊ ಸಿ ಆಪ್ಷನ್ ಅಲ್ಲಿ ಕರ್ನಾಟಕದ ಕೃಷಿ ಮುಖ್ಯವಾಗಿ ಈಶಾನ್ಯ ಮಾನ್ಸೂನ್ ಮೇಲೆ ಅವಲಂಬಿತವಾಗಿದೆ, ಅಥವಾ ಕರ್ನಾಟಕ ಅಗ್ರಿಕಲ್ಚರ್ ಇಸ್ ಮೇನ್ಲಿ ಡಿಪೆಂಡ್ ಆನ್ ದ ನಾರ್ತ್ ಈಸ್ಟ್ ಮಾನ್ಸೂನ್ ಅಂತ ಕೊಟ್ಟಿದ್ದಾರೆ. ಸೊ ಆಪ್ಷನ್ ಡಿ ಯಲ್ಲಿ ಮೇಲಿನವುಗಳು ಯಾವುದಲ್ಲ ಅಂತ ಕೊಟ್ಟಿದ್ದಾರೆ. ಓಕೆ, ಹಾಗಾದ್ರೆ ತಪ್ಪಾದ ಹೇಳಿಕೆ ಅಂತಂದ್ರೆ ಸೊ ಆಪ್ಷನ್ ಸಿ ಇದೆಯಲ್ಲ, ಕರ್ನಾಟಕದ ಕೃಷಿ ಅಂದ್ರೆ ಮೇಜರ್ ಆಗಿ ಸೌತ್ ವೆಸ್ಟ್ ಮಾನ್ಸೂನ್ ಅಂದ್ರೆ ನೈಋತ್ಯ ಮಾನ್ಸೂನ್ ಮೇಲ್ಗಡೆ ನಾವು ಡಿಪೆಂಡ್ ಆಗಿದ್ದೀವಿ, ಹೌದಾ, ಈಶಾನ್ಯ ಮಾರುತಗಳ ಮೇಲೆ ಅಲ್ಲ. ಹಾಗಾಗಿ ಸೊ ಆಪ್ಷನ್ 3 ಇದು ತಪ್ಪಾದ ಹೇಳಿಕೆ ಆಗುತ್ತೆ. ಸೊ ಹಾಗಾಗಿ ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ನೋಡಿ ನಿಮಗೆ ಸರದಲ್ಲಿ ಮೆನ್ಷನ್ ಮಾಡ್ತಾ ಹೋಗ್ತಾರೆ, ಕರ್ನಾಟಕ ರಾಜ್ಯ ಇದೆಯಲ್ಲ ಇದಂದ್ರೆ ಭೌಗೋಳಿಕವಾಗಿ ದೇಶದ 8ನೇ ಅತಿ ದೊಡ್ಡ ರಾಜ್ಯವಾಗಿರುವಂಥದ್ದು. ನಾವೇನಂದ್ರೆ ಸುಮಾರು 26% ಅಂದ್ರೆ ಆಕ್ಚುಲಿ ನೀರಾವರಿ ಕೃಷಿ ಭೂಮಿಯನ್ನು ನಾವು ಹೊಂದಿರುವಂತದ್ದಾಗಿದೆ, ಹೌದಾ. ಸೊ ಹಾಗಾಗಿ ಏನು ನಮ್ಮ ರಾಜ್ಯದ 70% ಒಂದು ಮಳೆ ಇದೆಯಲ್ಲ ಅದೇನಂತಂದ್ರೆ ನೈಋತ್ಯ ಮುಂಗಾರು ಮಳೆ ಅಂತ ಏನ್ ಮಾಡ್ತೀವಿ ನಾವು ಅವಧಿಯಲ್ಲಿ ಪಡ್ಕೊಳ್ತೀವಿ, ಹೌದಾ. ಅಂದ್ರೆ ಸೊ ದಟ್ ಈಸ್ ಕಾಲ್ಡ್ ದ ಏನಂತ ಕರಿತೀವಿ ನಾವು ಸೌತ್ ವೆಸ್ಟ್ ಮಾನ್ಸೂನ್ ಅಂತ ಕರೀತಾರೆ, ಸೌತ್ ವೆಸ್ಟ್ ಮಾನ್ಸೂನ್ ಅಂತ ಕರೀತಾರೆ. ಸೊ ಹಾಗಾಗಿ ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ತಗೋಣ, ಮೇಘ ಸಂದೇಶ, ವರುಣ ಮಿತ್ರ, ಸಿಡಿಲು ಮೊಬೈಲ್ ಅಪ್ಲಿಕೇಶನ್ ಈ ಉಪಕ್ರಮವನ್ನ ಈ ಕೆಳಗಿನ ಯಾವ ರಾಜ್ಯ ಸರ್ಕಾರವು ಪ್ರಾರಂಭ ಕೇಳ್ತಾರೆ. ಇಲ್ಲೊಂದು ಆ್ಯಪ್ಸ್ ಕೊಟ್ಟಿದ್ರು, ಹೌದಾ. ಮೇಘ ಸಂದೇಶ ಅಂತಿದೆ, ವರುಣ ಮಿತ್ರ ಅಂತಿದೆ, ಶೆಡ್ಯೂಲು ಮೊಬೈಲ್ ಆ್ಯಪ್ ಅಂತಿದೆ. ಇದನ್ನ ಯಾವ ರಾಜ್ಯ ಲಾಂಚ್ ಮಾಡಿದೆ ಅಂತ ಕೇಳ್ತಾರೆ. ಅದು ಅಬ್ವಿಯಸ್ಲಿ ನಮ್ಮ ಕರ್ನಾಟಕ ರಾಜ್ಯ. ಸೊ ಹಾಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ನೋಡಿ ಇದು ವಿಶೇಷವಾಗಿ ರೈತರಿಗೋಸ್ಕರ ಆಮೇಲೆ ನಾಗರಿಗೋಸ್ಕರ ಆಕ್ಚುಲಿ ಈ ತರದ ಆ್ಯಪ್ಗಳನ್ನ ಲಾಂಚ್ ಮಾಡಿದ್ರು ನಮ್ಮ ರಾಜ್ಯ ಸರ್ಕಾರ. ನೋಡಿ ಸೊ ಮೇಘ ಸಂದೇಶ, ಹೌದಾ, ಇದೇನ್ ಮಾಡುತ್ತೆ, ಇದೊಂದು ಮೊಬೈಲ್ ಅಪ್ಲಿಕೇಶನ್ ಇದನ್ನ ಲಾಂಚ್ ಮಾಡಿದ್ದು ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ, ಹೌದಾ. ಇದೇನ್ ಮಾಡುತ್ತೆ, ಬಿಫೋರ್ 6 ರಿಂದ 8 ಗಂಟೆ ಮುಂಚೆ ಏನ್ ಮಾಡುತ್ತೆ ಅಂದ್ರೆ ಆಕ್ಚುಲಿ ನಗರದ ಪ್ರವಾಹ ಪರಿಸ್ಥಿತಿಗಳ ಬಗ್ಗೆ ಅಂದ್ರೆ ಫ್ಲಡ್ಸ್ ಬಗ್ಗೆ ಬಿಫೋರ್ ಆಗಿ ಒಂದು ಇನ್ಫಾರ್ಮೇಶನ್ ಕೊಡುತ್ತೆ ಮೇಘ ಸಂದೇಶ. ಓಕೆ, ಅದೇ ರೀತಿ ಇನ್ನೊಂದು ಆ್ಯಪ್ ಇದೆ ನೋಡಿ, ಅದನ್ನ ನಾವು ವರುಣ ಮಿತ್ರ ಅಂತ ಕರೀತಾರೆ. ಇದು ಮಳೆಗೆ ಸಂಬಂಧಪಟ್ಟಂತ ಒಂದು ಏನಂತಂದ್ರೆ ಆಕ್ಚುಲಿ ರೈತರಿಗೆ ಅಥವಾ ಜನರಿಗೆ ಇನ್ಫಾರ್ಮೇಶನ್ ಕೊಡ್ತಾ ಹೋಗುತ್ತೆ. ಅದೇ ರೀತಿ ಸಿಡಿಲು ಅಪ್ಲಿಕೇಶನ್ ಅಂತಿದೆ. ಇದೇನಂದ್ರೆ ಸೊ ಕೆಲವೊಂದು ಏರಿಯಾಗಳಲ್ಲಿ ಏನು ಫಾರ್ ಎಕ್ಸಾಂಪಲ್ ನೋಡಿದ್ರೆ ಇದೆ ಅಂದ್ರೆ 3 ಬಣ್ಣಗಳ ಮುಖಾಂತರ, ಕೆಂಪು ಬಣ್ಣಗಳ ಮುಖಾಂತರ ಅಂದ್ರೆ ಆಪ್ ಅಲ್ಲಿ ನಮಗೆ 3 ಕಲರ್ ಮುಖಾಂತರ ಇಂಡಿಕೇಟ್ ಮಾಡ್ತಾ ಹೋಗುತ್ತೆ. ಕೆಂಪು ಬಣ್ಣದ ಮುಖಾಂತರ, ಕಿತ್ತಳೆ ಬಣ್ಣದ ಮುಖಾಂತರ, ಅದೇ ರೀತಿ ಹಳದಿ ಬಣ್ಣದ ಮುಖಾಂತರ. ಕೆಂಪು ಏನೋ ತೋರಿಸಿರೋದು ತೀವ್ರ ಅಪಾಯ ವಲಯ ಅಂತ ಕರೀತಾರೆ. ಸೊ ಕಿತ್ತಳೆ ತೋರಿಸಿದ್ರೆ ಮೀಡಿಯಂ ಡೇಂಜರ್ ಅಂತ ಕರಿತೀವಿ. ಸೊ ಆಮೇಲೆ ಹಳದಿ ಅಂತಂದ್ರೆ ಅದೊಂದು ಸೇಫ್ ಜೋನ್ ಅಂತ ಕರೀತಾರೆ. ಓಕೆ, ಸೊ ಹಾಗಾಗಿ ಇವೆಲ್ಲ ಕೂಡ ಲಾಂಚ್ ಮಾಡಿದ್ದಾರೆ ಅಂದ್ರೆ ನಮ್ಮ ಕರ್ನಾಟಕ. ಸೊ ಹಾಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್.
ನೆಕ್ಸ್ಟ್ ನೋಡ್ ತಗೋಣ, ಕರ್ನಾಟಕವು ಭಾರತದ ಯಾವ ಭೂಕಂಪ ವಲಯದಲ್ಲಿದೆ ಅಂತ ಕೇಳ್ತಾರೆ. ಸೊ ಕರ್ನಾಟಕ ಪ್ರೆಸೆಂಟ್ ಇನ್ ದ ವಿಚ್ ಅರ್ಥಕ್ವೇಕ್ ಝೋನ್ ಇಂಡಿಯಾ ಅಂತ ಕೇಳ್ತಾರೆ. ಸೊ ಹಾಗಾಗಿ ನಮ್ಮ ಕರ್ನಾಟಕ ಏನಂತಂದ್ರೆ ಆಕ್ಚುಲಿ ಯಾವುದು, ಸೊ ಭೂಕಂಪ ವಲಯ 3 ಅಲ್ಲಿ ನಮ್ಮ ಬರುತ್ತೆ ಕರ್ನಾಟಕ ರಾಜ್ಯ. ಸೊ ಇಂಡಿಯಾ ಇಸ್ ಕರ್ನಾಟಕ ಇಸ್ ಅ ಪಾರ್ಟ್ ಆಫ್ ದ ಅರ್ಥಕ್ವೇಕ್ ಝೋನ್ 3 ಅಂತ ಕರೀತಾರೆ. ಸೊ 2 and 3 ಅಂತ ಕರಿತೀವಿ, ಓಕೆನಾ. ಸೊ ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೋಡಿ ನಮಗೆ ಸರಳ ಮೆನ್ಷನ್ ಮಾಡ್ತಾ ಹೋಗ್ತಾರೆ. ಸೊ ಭಾರತ ಇದೆಯಲ್ಲ, ಇಲ್ಲಿ ಕೂಡ ಅಂತಂದ್ರೆ ಸುಮಾರು ನೋಡಿ 5 ಲಕ್ಷ ಭೂಕಂಪಗಳಾಗ್ತವಂತೆ, ಸಂಭವಿಸ್ತವೆ ಪ್ರತಿ ವರ್ಷ ನಮ್ಮ ದೇಶದಲ್ಲಿ. ಸೊ ಹಾಗಾಗಿ ನಮ್ಮ ಭಾರತ ಇದೆಯಲ್ಲ, ನಮ್ಮ ರಾಜ್ಯ ಇದೆಯಲ್ಲ ಅಂತ ಆಕ್ಚುಲಿ ನಮ್ಮ ಕರ್ನಾಟಕ ಏನಂದ್ರೆ ಆಕ್ಚುಲಿ ಇಟ್ಸ್ ಅ ಪಾರ್ಟ್ ಆಫ್ ದ ಡೆಕ್ಕನ್ ಪ್ರಸ್ಥಭೂಮಿ ಬರೋದ್ರಿಂದ ನಮ್ಮ ಏನಂತಂದ್ರೆ ಕರ್ನಾಟಕ ಏನಾಗಿದೆ, ಭೂಕಂಪ ವಲಯ 2 ಮತ್ತು 3 ಅಲ್ಲಿ ನಮ್ಮ ಕರ್ನಾಟಕ ಕಂಡು ಬರುತ್ತೆ, ಓಕೆನಾ. ಸೊ ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ ತಗೋಣ, ಸುಜಲಾ ರಿವರ್ಡ್ ಪ್ರಾಜೆಕ್ಟ್ ಇದಕ್ಕೆ ಸಂಬಂಧಪಟ್ಟಂತ ಕೇಳ್ತಾರೆ. ಸುಜಲಾ ರಿವರ್ಡ್ ಪ್ರಾಜೆಕ್ಟ್ ಈಸ್ ರಿಲೇಟೆಡ್ ಅಂತ ಕೇಳ್ತಾರೆ. ಸೊ ಈ ಸುಜಲಾ ರಿವರ್ಡ್ ಪ್ರಾಜೆಕ್ಟ್ ಇದೆಯಲ್ಲ, ಇದೇನಂತಂದ್ರೆ ವಿಶೇಷವಾಗಿ ಕೃಷಿಗೆ ಸಂಬಂಧಪಟ್ಟಂತ ಒಂದು ಯೋಜನೆ ಅಥವಾ ಪ್ರಾಜೆಕ್ಟ್ ಆಗಿದೆ. ಸೊ ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೋಡಿ ನಮಗೆ ಸ್ಥಳದಲ್ಲಿ ಮೆನ್ಷನ್ ಮಾಡ್ತಾ ಹೋಗ್ತಾರೆ, ಸುಜಲಾ ರಿವರ್ಡ್ ಪ್ರಾಜೆಕ್ಟ್ ಅಂತ ಕರೀತಾರೆ. ಓಕೆ, ಇದೇನಂತಂದ್ರೆ ವಿಶೇಷವಾಗಿ ಕೃಷಿಗೆ ಸಂಬಂಧಪಟ್ಟಂತ ಒಂದು ಬೆಳೆಯ ಇಳುವರಿ ಆಗಿರ್ಬೋದು, ಉತ್ಪಾದನೆ ಆಗಿರ್ಬೋದು, ಹೌದಾ. ಯಾವ ರೀತಿ ಏನಂತಂದ್ರೆ ಆಕ್ಚುಲಿ ಏನೋ ಒಂದು ವಿಪತ್ತುಗಳಿಂದ ಲಾಸ್ ಆಗುತ್ತೆ, ಅದನ್ನ ತಡೆಗಟ್ಟಕ್ಕೆ ಏನಂದ್ರೆ ಆಕ್ಚುಲಿ ಈ ತರ ಒಂದು ಇಂಟರಾಕ್ಟಿವ್ ಕಾಲ್ ಸೆಂಟರ್ ಇದೆ, ಓಕೆನಾ, ಮಾಹಿತಿ ಕೇಂದ್ರ ಆಗಿದೆ. ದಟ್ ಇಸ್ ಕಾಲ್ಡ್ ದ ಸುಜಲಾ ರಿವರ್ ಪ್ರಾಜೆಕ್ಟ್ ಅಂತ ಕರೀತಾರೆ. ಸೊ ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ತಗೋಣ, ಈ ಕೆಳಗಿನವುಗಳಲ್ಲಿ ಯಾವ ಹೇಳಿಕೆಯು ತಪ್ಪಾಗಿದೆ ಅಂತ ಕೊಟ್ಟಿದ್ದಾರೆ. ನೋಡ್ತಗೋಣ, ಭಾರತದ ಕಲುಷಿತ ನದಿಗಳನ್ನು ಗುರುತಿಸಲು ಕೇಂದ್ರ ಮಾಲಿನ್ಯ ನಿಯಂತ್ರಣ ಮಂಡಳಿ ಇದೆ ಅಂತ ಕೊಟ್ಟಿದ್ದಾರೆ. ಅದೇ ರೀತಿ ಬಿ ಬಂದು ಜೈವಿಕವಾಗಿ ಕಲುಷಿತ ನದಿಗಳಲ್ಲಿ ಆಮ್ಲಜನಕದ ಬೇಡಿಕೆ ಹೆಚ್ಚೆಂದು ಕೊಟ್ಟಿದ್ದಾರೆ. ಸೊ ಮೂರನೇದು, ಕರ್ನಾಟಕದಲ್ಲಿ ಯಾವುದೇ ನದಿಗಳನ್ನ ಕಲುಷಿತ ನದಿಗಳೆಂದು ಗುರುತಿಸಲಾಗಿಲ್ಲ ಅಂತ ಕೊಟ್ಟಿದ್ದಾರೆ. ಆಪ್ಷನ್ ಡಿ ಅಲ್ಲಿ ಕೇಂದ್ರ ಮಾಲಿನ್ಯ ನಿಯಂತ್ರಣ ಮಂಡಳಿ ಒಂದು ಶಾಸನಬದ್ಧ ಸಂಸ್ಥೆಯನ್ನು ಕೊಟ್ಟಿದ್ದಾರೆ. ಹಾಗಾದ್ರೆ ತಪ್ಪಾದ ಯಾವುದಂದ್ರೆ, ಸೊ ಆಪ್ಷನ್ ಸಿ ಇದೆಯಲ್ಲ, ನಮ್ಮ ಕನ್ನಡದಲ್ಲಿ ಕೂಡ ಕೆಲವೊಂದು ನದಿಗಳನ್ನ ಕಲುಷಿತ ನದಿಗಳು ಅಥವಾ ಪೊಲ್ಯೂಟೆಡ್ ರಿವರ್ಸ್ ಅಂತ ಏನ್ ಮಾಡಿದ್ದಾರೆ, ರಿಕಗ್ನೈಸ್ ಮಾಡಿದ್ದಾರೆ. ಸೊ ಹಾಗಾಗಿ ಸಿ ಹೇಳಿಕೆ ತಪ್ಪಾಗಿದೆ. ಓಕೆ, ಸೊ ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೋಡಿ ನಮಗೆ ಸರಳ ಮೆನ್ಷನ್ ಮಾಡ್ತಾ ಹೋಗ್ತಾರೆ, ಹೌದಾ. ಸೊ ಹಾಗಾಗಿ ಏನ್ ಮಾಡಿದ್ದಾರೆ ಅಂದ್ರೆ ಆಕ್ಚುಲಿ ನಮ್ಮ ರಾಜ್ಯದಲ್ಲಿ ಕೂಡ ಏನಂತಂದ್ರೆ ಈ ಒಂದು ಕೇಂದ್ರ ಮಾಲಿನ್ಯ ನಿಯಂತ್ರಣ ಮಂಡಳಿ ಅಥವಾ ಸೆಂಟ್ರಲ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಇದೆಯಲ್ಲ, ಇದೇನ್ ಮಾಡುತ್ತೆ, ದೇಶದಲ್ಲಿರುವಂತಹ ನದಿಗಳನ್ನ ಸೊ ಏನಂದ್ರೆ ಪೊಲ್ಯೂಷನ್ ನದಿಗಳಂತೇಳಿ ಗುರುತು ಮಾಡುತ್ತೆ. ನಮ್ಮ ರಾಜ್ಯದಲ್ಲಿ ಕೂಡ ಅಂತಂದ್ರೆ ಸುಮಾರು 17 ನದಿಗಳನ್ನ ಮಲಿನಗೊಂಡಿರುವ ನದಿಗಳು ಅಥವಾ ಪೊಲ್ಯೂಟೆಡ್ ರಿವರ್ಸ್ ಅಂತ ಏನ್ ಮಾಡಿದೆ, ಘೋಷಣೆ ಮಾಡಿದೆ. ಅದರಲ್ಲಿ ಅರ್ಕಾವತಿ ಇದೆ, ಲಕ್ಷ್ಮಣ ತೀರ್ಥ ಇದೆ, ಮಲಪ್ರಭಾ ಇದೆ, ತುಂಗಭದ್ರಾ, ಭದ್ರಾ, ಕಾವೇರಿ, ಕಬಿನಿ, ಕಾಗಿನ, ಕಾಳಿ, ಕೃಷ್ಣ, ಅಸಂಗಿ ಕೃಷ್ಣ, ಸಿಂಸ, ಭೀಮಾ, ನೇತ್ರಾವತಿ, ಕುಮಾರಧಾರ, ತುಂಗ ಮತ್ತೆ ಯಗಚಿ ಅಂತ ಇವೆಲ್ಲ ಅಂತಂದ್ರೆ ಆಕ್ಚುಲಿ ಏನ್ ಮಾಡಿದೆ, ಇವುಗಳನ್ನ ಪೊಲ್ಯೂಟೆಡ್ ರಿವರ್ಸ್ ಅಥವಾ ಮಲಿನಗೊಂಡಿರುವ ನದಿಗಳು ಅಂತೇಳಿ ಏನ್ ಮಾಡಿದೆ, ಈ CPCB ಅನೌನ್ಸ್ ಮಾಡಿದೆ, ಓಕೆನಾ. ಸೊ ಹಾಗಾಗಿ ಏನಾಗುತ್ತೆ ನೋಡಿ, ಆಕ್ಚುಲಿ ಅಲ್ಲಿ ಈ ಒಂದು BOD ಬಯೋಲಾಜಿಕಲಿ ಆಕ್ಸಿಜನ್ ಡಿಮ್ಯಾಂಡ್ ಆಕ್ಚುಲಿ ಹೆಚ್ಚಾಗಿದೆ, ಓಕೆನಾ. ನಮ್ಮ ಭಾರತದಲ್ಲಿ ಬಂದಾಗ ಸುಮಾರು 311 ನದಿಗಳನ್ನ ಪೊಲ್ಯೂಷಿತ ನದಿಗಳಂತ ಏನ್ ಮಾಡಿದೆ, ಈ CPCB ಗುರುತು ಮಾಡಿರುವಂಥದ್ದು, ಓಕೆನಾ. ಸೊ ಹಾಗಾಗಿ ನೋಡಿ, ಸೊ ಫಸ್ಟ್ ಒನ್ ಕರೆಕ್ಟ್ ಆಗುತ್ತೆ. ಎರಡನೇದು ಕೂಡ ಆಕ್ಚುಲಿ ಎಲ್ಲಿ ನದಿಗಳು ಇದಾಗಿರುತ್ತೆ ಅಲ್ಲಿ ಏನಾಗುತ್ತೆ, ಈ ಬಯೋಲಾಜಿಕಲ್ ಆಕ್ಸಿಜನ್ ಡಿಮ್ಯಾಂಡ್ ಜಾಸ್ತಿ ಇರುತ್ತೆ, ಅದು ಕೂಡ ಕರೆಕ್ಟ್ ಆಗುತ್ತೆ. ಅದೇ ರೀತಿ ಕನ್ನಡದಲ್ಲಿ 17 ನದಿಗಳು ಏನ್ ಮಾಡಿದೆ ಅಂತಂದ್ರೆ ಪೊಲ್ಯೂಟೆಡ್ ರಿವರ್ಸ್ ಅಂತ ಘೋಷಣೆ ಮಾಡಿದರೆ ತಪ್ಪಾಗುತ್ತೆ. ಜೊತೆಗೆ ಈ ಸೆಂಟ್ರಲ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಇದೆಯಲ್ಲ, ಇದೇನ್ ಮಾಡಿದ್ದಾರೆ ಆಕ್ಚುಲಿ ಇದೊಂದು ಶಾಸನಬದ್ಧ ಸಂಸ್ಥೆ ಅಂಡರ್ ದ ವಾಟರ್ ಆಕ್ಟ್ ಅಲ್ಲಿ ಮಾಡಿದ್ದಾರೆ. 1974ರ ವಾಟರ್ ಆಕ್ಟ್ ಅಲ್ಲಿ ಈ ಒಂದು CPCB ಅಂದ್ರೆ ಕೇಂದ್ರ ಮಟ್ಟದಲ್ಲಿ ಸೆಂಟ್ರಲ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅಂತ ಮಾಡಿದರೆ, ರಾಜ್ಯ ಮಟ್ಟದಲ್ಲಿ ಸ್ಟೇಟ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅಂತ ಮಾಡಿದ್ದಾರೆ. ಯಾವ ಆಕ್ಟ್ ಅಲ್ಲಿ? ಅದು ಜಲ ಕಾಯ್ದೆ 1974ರಲ್ಲಿ, ಓಕೆನಾ. ಸೊ ಹಾಗಾಗಿ ಇದೊಂದು ಶಾಸನಬದ್ಧ ಸಂಸ್ಥೆಯಾಗಿದೆ. ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಓಕೆ, ಎಸ್. ನೆಕ್ಸ್ಟ್ ನೋಡ್ ತಗೋಣ, ಗ್ರೀನ್ ಕಂಪನಿ ರೇಟಿಂಗ್ ಸಿಸ್ಟಮ್ ಅನ್ನ ಇವರಿಂದ ಅಭಿವೃದ್ಧಿ ಪಡಿಸಿದ ಕೊಟ್ಟಿದ್ದಾರೆ. ದ ಗ್ರೀನ್ ಕಂಪನಿ ರೇಟಿಂಗ್ ಸಿಸ್ಟಮ್ ಈಸ್ ಡೆವಲಪ್ಡ್ ಅಂತ ಹೇಳಿದರೆ, ಇದನ್ನ ಯಾರು ಡೆವಲಪ್ ಮಾಡಿದ್ದಾರೆ ಅಂದ್ರೆ, ಸೊ ಕಾನ್ಫೆಡರೇಷನ್ ಆಫ್ ಇಂಡಿಯನ್ ಇಂಡಸ್ಟ್ರಿ ಅಂತ, ಅಥವಾ ಇದು ಶಾರ್ಟ್ಕಟ್ ಆಗಿ ನಾವು CII ಅಂತ ಕರೀತಾರೆ. ಈ ಸಂಸ್ಥೆ ಏನ್ ಮಾಡಿದೆ, ಒಂದು ಈ ಗ್ರೀನ್ ಕಂಪನಿ ರೇಟಿಂಗ್ ಸಿಸ್ಟಮ್ ಅನ್ನ ಅಭಿವೃದ್ಧಿ ಪಡಿಸಿದೆ. ಸೊ ಹಾಗಾಗಿ ಆಪ್ಷನ್ ಸಿ ಕಾನ್ಫೆಡರೇಷನ್ ಆಫ್ ಇಂಡಿಯನ್ ಇಂಡಸ್ಟ್ರಿ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ನೋಡಿ ಏನಂದ್ರೆ ಇಲ್ಲಿ ಹೆಸರು ಹೇಳ್ತಾ ಇದ್ದಾರೆ ನಮಗೆ ಗ್ರೀನ್ ಕಂಪನಿ ರೇಟಿಂಗ್ ಸಿಸ್ಟಮ್ ಅಂತ ಕರೀತಾರೆ. ಅಂದ್ರೆ ನಮ್ಮ ದೇಶದಲ್ಲಿ ಯಾವುದೇ ಒಂದು ಕಂಪನಿಗಳಿದೆಯಲ್ಲ, ಆ ಕಂಪನಿಗಳಿಂದ ನಮ್ಮ ಪರಿಸರಕ್ಕೆ ಯಾವುದೇ ರೀತಿಯ ಎಫೆಕ್ಟ್ ಆಗಬಾರ್ದು. ಅಂದ್ರೆ ನೋಡಿ, ಎಷ್ಟೋ ಕಂಪನಿ ಮಾಡ್ತವೆ, ನದಿಗಳಿಗೆ ಕಲುಷಿತ ನೀರನ್ನ ಬಿಡ್ತವೆ, ಸಾಕಷ್ಟು ಮಾಲಿನ್ಯ ಕ್ರಿಯೇಟ್ ಮಾಡ್ತಾ ಹೋಗ್ತವೆ. ಹಾಗಾಗಿ ಕಂಪನಿಗಳು ಏನಾಗಬೇಕಾಗತ್ತೆ, ಈಕೋ ಫ್ರೆಂಡ್ಲಿ
ಪರಿಸರ ಪ್ರಿಯ ಆಗಿರ್ಬೇಕನ್ನೋದು ಏನು ಮಾಡುತ್ತೆ, ಒಂದು ಇಂಡಿಕೇಶನ್ಸ್ ಅನ್ನ ಈ ಒಂದು ರೇಟಿಂಗ್ ಏಜೆನ್ಸಿ ಕೊಡ್ತಾ ಹೋಗುತ್ತೆ ಅಂತ ಕರಿತೀವಿ ನಾವು. ಹೌದಾ? ಸೊ ಹಾಗಾಗಿ ಗ್ರೀನ್ ಕಂಪನಿ ರೇಟಿಂಗ್ ಸಿಸ್ಟಮ್ ಅಂತ ಕರೀತಾರೆ. ಓಕೆ, ಇದನ್ನು ಡೆವಲಪ್ ಮಾಡಿದ್ದು CII ಅಥವಾ ಕಾನ್ಫೆಡರೇಷನ್ ಆಫ್ ಇಂಡಿಯನ್ ಇಂಡಸ್ಟ್ರಿ ಅಂತ ಕರೀತಾರೆ. ಓಕೆನಾ? ಮುಖ್ಯ ಉದ್ದೇಶ ಅಂದ್ರೆ ಕಂಪನಿಗಳು ಆದಷ್ಟು ಎನ್ವೈರನ್ಮೆಂಟಲ್ ಪರ್ಫಾರ್ಮೆನ್ಸ್ ಚೆನ್ನಾಗಿರ್ಬೇಕನ್ನೋದು ಈ ಒಂದು ರೇಟಿಂಗ್ ನ ಸಿಸ್ಟಮ್ ನ ಮುಖ್ಯ ಉದ್ದೇಶವಾಗಿರುತ್ತೆ. ಸೊ ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ ತಗೋಣ, ವಿಸ್ತರಿತ ಉತ್ಪಾದಕ ಜವಾಬ್ದಾರಿ ಅಂದ್ರೆ ಇಂಗ್ಲಿಷ್ ನಾವು ದ ಟರ್ಮ್ ಎಕ್ಸ್ಟೆಂಡೆಡ್ ಪ್ರೊಡ್ಯೂಸರ್ ರೆಸ್ಪಾನ್ಸಿಬಿಲಿಟಿ ರೇಟೆಡ್ ಅಂತ ಕೇಳ್ತಾರೆ. ಹೌದಾ? ವಿಸ್ತರಿತ ಉತ್ಪಾದಕ ಜವಾಬ್ದಾರಿ ಯಾವಾಗ ಸಂಬಂಧಪಟ್ಟಂತೆ ಕೇಳ್ತಾರೆ. ಸೊ ಏನು ವಿಸ್ತರಿತ ಉತ್ಪಾದಕ ಜವಾಬ್ದಾರಿ ಇದೆಯಲ್ಲ ಅಥವಾ ಎಕ್ಸ್ಟೆಂಡೆಡ್ ಪ್ರೊಡ್ಯೂಸರ್ ರೆಸ್ಪಾನ್ಸಿಬಿಲಿಟಿ ಇದೆಯಲ್ಲ, ಇದು ಸಂಬಂಧಪಟ್ಟದ್ದು ಎಲೆಕ್ಟ್ರಾನಿಕ್ ತ್ಯಾಜ್ಯ ಅಥವಾ ಎಲೆಕ್ಟ್ರಾನಿಕ್ ವೇಸ್ಟ್ ಸಂಬಂಧಪಟ್ಟಂತ ಒಂದು ಟರ್ಮ್ ಆಗಿದೆ. ಸೊ ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೋಡಿ, ನಮಗೆ ಸರದಲ್ಲಿ ಮೆನ್ಷನ್ ಮಾಡ್ತಾ ಹೋಗ್ತಾರೆ. ಹೌದಾ? ನಮಗೆ ಇ ವೇಸ್ಟ್ ಅನ್ನೋದು ಇತ್ತೀಚೆಗೆ ತುಂಬಾ ಸಾಕಷ್ಟು ಪ್ರಾಬ್ಲಮ್ಸ್ ಅನ್ನು ಕ್ರಿಯೇಟ್ ಮಾಡ್ತಾ ಇದೆ. ಹೌದಾ? ಇ ವೇಸ್ಟ್ ಅಥವಾ ಎಲೆಕ್ಟ್ರಾನಿಕ್ ವೇಸ್ಟ್ ಅಂತ ಕರೀತಾರೆ. ಸಾಮಾನ್ಯವಾಗಿ ನಮಗೆ ಕಂಪ್ಯೂಟರ್ಸ್ಗಳಾಗಿರ್ಬೋದು, ಮೊಬೈಲ್ ಫೋನ್ಸ್ಗಳು, ಹೌದಾ, ಅದೇ ರೀತಿ ಲ್ಯಾಪ್ಟಾಪ್ಸ್ಗಳು, ಸೊ ಮೆಡಿಕಲ್ ಎಕ್ವಿಪ್ಮೆಂಟ್ಗಳಾಗಿರ್ಬೋದು, ಸೊ ಕ್ಯಾಲ್ಕುಲೇಟರ್ಸ್ಗಳಾಗಿರ್ಬೋದು, ಎಲ್ಲ ಏನಾಗುತ್ತೆ ನಮಗೆ ಇವೆಲ್ಲ ಏನಾಗುತ್ತೆ ಅಂದ್ರೆ ವೇಸ್ಟ್ ಕೆಟ್ಟೋದಾಗ ಏನಾಗುತ್ತೆ, ಒಳ್ಳೆಲ್ಲ ನಮ್ಮ ದೇಶದಲ್ಲಿ ಒಂದು ವಿ ವೇಸ್ಟ್ ಕ್ರಿಯೇಟ್ ಮಾಡ್ತಾ ಇದೆ. ಹೌದಾ? ಇದೇನಂದ್ರೆ ಆಕ್ಚುಲ್ ನೋಡಿ, ಏನು ಇ ವೇಸ್ಟ್ ಇದೆಯಲ್ಲ ಇದೇನಾಗುತ್ತೆ, ಇದೊಂದು ಜೈವಿಕ ವಿಘಟನೆ ಆಗಂಗಿಲ್ಲ, ಇದೊಂದು ಜೈವಿಕ ವಿಘಟನೆ ಅಥವಾ ಬಯೋಡಿಗ್ರೇಡಬಲ್ ಆಗಿರಲ್ಲ. ಹೌದಾ? ಅದರಿಂದ ಏನಾಗುತ್ತೆ ನಮಗೆ ಈ ಪರಿಸರದಲ್ಲಿ ಸಾಕಷ್ಟು ಸಮಸ್ಯೆಗಳನ್ನ ಕ್ರಿಯೇಟ್ ಮಾಡ್ತಾ ಹೋಗುತ್ತೆ. ಹೌದಾ? ಅದಕ್ಕೇನಂದ್ರೆ ಯಾರು ಪ್ರೊಡ್ಯೂಸ್ ಮಾಡಿರ್ತಾರೆ ಅಂದ್ರೆ ಎನ್ವೈರನ್ಮೆಂಟಲ್ ಪ್ರೊಟೆಕ್ಷನ್ ಆಕ್ಟ್ ಆಫ್ 1986 ಇದೆಲ್ಲ ಅದನ್ನು ರೂಲ್ಸ್ ಮಾಡ್ತಾ ಹೋಗ್ತಾರೆ. ಇ ವೇಸ್ಟ್ ಮ್ಯಾನೇಜ್ಮೆಂಟ್ ರೂಲ್ಸ್ ಅಂತ 2022ರಲ್ಲಿ ಯಾರು ಇವುಗಳನ್ನ ಪ್ರೊಡ್ಯೂಸ್ ಮಾಡಿರ್ತಾರೆ, ಮ್ಯಾನುಫ್ಯಾಕ್ಚರ್ ಮಾಡಿರ್ತಾರೆ, ಪ್ರೊಡ್ಯೂಸ್ ಮಾಡಿರ್ತಾರೆ, ರೀಫರ್ಬಿಷರ್ ಮಾಡಿರ್ತಾರೆ, ರೀಸೈಕಲ್ ಮಾಡಿರ್ತಾರೆ, ಅವರೇ ಈ ಒಂದು ವೇಸ್ಟ್ಗೆ ಅಥವಾ ಈ ಒಂದು ತ್ಯಾಜ್ಯಕ್ಕೆ ಅವರೇ ಹೊಣೆಗಾರಿಕೆ. ಅದನ್ನ ನಾವು ಎಕ್ಸ್ಟೆಂಡೆಡ್ ಪ್ರೊಡ್ಯೂಸರ್ ರೆಸ್ಪಾನ್ಸಿಬಿಲಿಟಿ ಅಂತ ಕರೀತಾರೆ. ಹೌದಾ? ಯಾರಂದ್ರೆ ಯಾರನ್ನ ತಯಾರು ಮಾಡಿರ್ತಾರೆ, ಉತ್ಪಾದನೆ ಮಾಡಿರ್ತಾರೆ, ನವೀಕರಣ ಮಾಡ್ತಾರೆ, ಮರುಬಳಕೆ ಮಾಡ್ತಾರೆ, ಅವರೇ ಈ ಒಂದು ಎಕ್ಸ್ಟೆಂಡೆಡ್ ಪ್ರೊಡ್ಯೂಸರ್ ರೆಸ್ಪಾನ್ಸಿಬಿಲಿಟಿಗೆ ಕಾರಣ ಅಂತ ಕರೀತಾರೆ. ಓಕೆ, ಸೊ ಅಂಡರ್ ದ ತ್ಯಾಜ್ಯ ನಿರ್ವಹಣೆ 2022 ಒಂದು ರೂಲ್ಸ್ ಪ್ರಕಾರ. ಓಕೆನಾ? ಸೊ ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ ತಗೋಣ, ಕೆ ಶೋರ್ ಯೋಜನೆಯು ಇದಕ್ಕೆ ಸಂಬಂಧಪಟ್ಟಂತೆ ಕೇಳ್ತಾರೆ. ದ ಕೆ ಶೋರ್ ಪ್ರಾಜೆಕ್ಟ್ ಈ ಸೆಲೆಕ್ಟ್ ಅಂತ ಕೇಳ್ತಾರೆ. ಸೊ ಕೆ ಶೋರ್ ಪ್ರಾಜೆಕ್ಟ್ ಇದೆಯಲ್ಲ ಇದೇನಂತಾರೆ, ಆಕ್ಚುಲಿ ಕರಾವಳಿ ಜಿಲ್ಲೆಗಳು ಅಥವಾ ಮೈದಾನಗಳು ಅಂತ ಕರೀತಾರೆ. ಹಾಗಾಗಿ ಆಪ್ಷನ್ ಬಿ, ಸೊ ಇಟ್ ಇಸ್ ರಿಲೇಟೆಡ್ ಟು ದ ಕೋಸ್ಟಲ್ ಡಿಸ್ಟ್ರಿಕ್ಟ್ಸ್ ಆಫ್ ದಿ ಕರಾವಳಿ ಸಂಬಂಧಪಟ್ಟ ಒಂದು ಸ್ಕೀಮ್ ಮಾಡಿದರೆ ಕೆ ಶೋರ್ ಪ್ರಾಜೆಕ್ಟ್ ಅಂತ ಕರೀತಾರೆ. ಸೊ ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೋಡಿ, ನಮಗೆ ಸ್ಥಳದಲ್ಲಿ ಮೆನ್ಷನ್ ಮಾಡ್ತಾ ಹೋಗ್ತಾರೆ, ಕೆ ಶೋರ್ ಪ್ರಾಜೆಕ್ಟ್ ಅಂತ ಕರೀತಾರೆ. ಹೌದಾ? ಇದರ ಮುಖ್ಯ ಉದ್ದೇಶ ಅಂದ್ರೆ ನಮ್ಮ ರಾಜ್ಯದಲ್ಲಿರುವಂತಹ ಏನು ಕರಾವಳಿ ಜಿಲ್ಲೆಗಳಿದೆಯಲ್ಲ, ಅಂದ್ರೆ ಉತ್ತರ ಕನ್ನಡ ಆಗಿರ್ಬೋದು, ದಕ್ಷಿಣ ಕನ್ನಡ ಆಗಿರ್ಬೋದು, ಉಡುಪಿ ಅಂತಂದ್ರೆ ಅಲ್ಲಿ ಸಾಕಷ್ಟು ಒಂದು ಪ್ಲಾಸ್ಟಿಕ್ ತ್ಯಾಜ್ಯ ಬೆಳೀತಾ ಇದೆ. ಹೌದಾ? ಸೊ ಹಾಗಾಗಿ ಅದನ್ನ ಕ್ಲೀನ್ ಮಾಡ್ಕೊಂಡೇನಂದ್ರೆ ಆಕ್ಚುಲಿ ಸೊ ಆ ಒಂದು ಕೋಸ್ಟಲ್ ಈ ಒಂದು ಪ್ರಾಜೆಕ್ಟ್ ಮುಖಾಂತರ ಆಕ್ಚುಲಿ ಆ ಒಂದು ಜಿಲ್ಲೆಗಳನ್ನ ಒಂದು ನೀಲಿ ಆರ್ಥಿಕತೆ ಮಾದರಿಯನ್ನು ವಿನ್ಯಾಸಗೊಳಿಸಕ್ಕೆ ಈ ಒಂದು ಪ್ರಾಜೆಕ್ಟ್ ಮಾಡ್ತಾ ಹೋಗ್ತಾರೆ. ಅದನ್ನು ನಾವು ಕೆ ಶೋರ್ ಪ್ರಾಜೆಕ್ಟ್ ಅಂತ ಕರೀತಾರೆ. ಅಂದ್ರೆ ಸಾಮಾನ್ಯವಾಗಿ ಅಲ್ಲಿ ಸೊ ತ್ಯಾಜ್ಯ ನಿರ್ವಹಣೆ ಮಾಡುವಂಥದ್ದು, ವಿಶೇಷವಾಗಿ ಪ್ಲಾಸ್ಟಿಕ್ ತ್ಯಾಜ್ಯ ನಿರ್ವಹಣೆಗಾಗಿ ಒಂದು ಸ್ಕೀಮ್ ಮಾಡ್ತಾ ಹೋಗ್ತಾರೆ. ಹೌದಾ? ಸೊ ದಟ್ ಇಸ್ ಕಾಲ್ಡ್ ದ ಕೆ ಶೋರ್ ಪ್ರಾಜೆಕ್ಟ್ ಅಂತ ಕರೀತಾರೆ. ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಓಕೆ, ಸೊ ಹಾಗಾಗಿ ಇದಿಷ್ಟು ಕ್ಲಾಸ್ ಆಗಿತ್ತು. ಈ ಒಂದು ಕ್ಲಾಸ್ ನಿಮ್ಗೆ ಇಷ್ಟವಾಗಿದೆ ದಯವಿಟ್ಟು ನನ್ನ ಕ್ಲಾಸನ್ನು ಅದನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. PDF ಬೇಕಾದ್ರೆ ಸೊ ಪ್ಲೀಸ್ ಕಾಂಟ್ಯಾಕ್ಟ್ ದ ದಿಸ್ ಗಿವನ್ ನಂಬರ್. ಓಕೆ, ಥ್ಯಾಂಕ್ ಯು. ಮತ್ತೆ ಮುಂದಿನ ಕ್ಲಾಸ್ ಸಿಗ್ತೋಣ. ಥ್ಯಾಂಕ್ ಯು.